ಸತ್ತವರ ಮರೆತರೆ ಅವರನ್ನು ಮರಳಿಕೊಂಡಂತೆ. ಇದು HSVಯವರ ಉಕ್ತಿಯಾದರೂ ಸಾರ್ವಕಾಲಿಕವಾಗಿ ನಾವು ಒಪ್ಪಿಕೊಳ್ಳಬೇಕಾದಂಥ ಮಾತು. ನಾವೆಲ್ಲರೂ ಭಾವಜೀವಿಗಳು. ಭಾವನಾತ್ಮಕವಾಗಿ ನೋಡುವುದಾದರೆ ಈ ಒಂದು ಈ ವಾಕ್ಯ ಹೊಮ್ಮಿಸುವ ಅರ್ಥ ಇದು ಅತ್ಯಂತ ಮಹತ್ವಪೂರ್ಣವಾದದ್ದು ಮತ್ತು ಸತ್ಯವೂ ಹೌದು. ಹೀಗಾಗಿ ಇವತ್ತಿನ ದಿನ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಆ ಮಹಾಚೇತನ ಸಾರಸ್ವತ ಲೋಕದ ಧೀಮಂತನಾದಂತಹ ನಾಯಕ HSV ಅವರ ಕುರಿತಾಗಿ ಮತ್ತು ಅವರ ಬಗೆಗೆ ನಮಗೆ ಅನಿಸಿರುವಂತಹ ಕೆಲವು ವಿಚಾರಗಳು, ಅವರು ನಮ್ಮ ಮೇಲೆ ಬೀರಿದ ಪ್ರಭಾವ, ಇದೆಲ್ಲದರ ಕುರಿತಾಗಿ ಸಣ್ಣದಾಗಿ ಮಾತು, ಕತೆ ಮುಂತಾದವುಗಳನ್ನು ಮಾಡುವುದರ ಮೂಲಕ ಈ ನಮ್ಮ ಚಾನಲ್ ಆದ ಕವಿ ಕಮ್ಮಂಡಲು ವತಿಯಿಂದ ಅವರಿಗೆ ನಾವು ಕೊಡಬೇಕಾದಂತಹ ಒಂದು ಚಿಕ್ಕದಾದಂತಹ ನುಡಿನಮನ ಎಂದು ಭಾವಿಸುತ್ತಾ ಇವತ್ತಿನ ಈ ಮಂಥನವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಮನೋಜ್ ಛಪ್ಪರ್ ಅವರು ಇದ್ದಾರೆ. ಅವರಿಗೆ HSVಯವರ ಒಡನಾಟ ಯಾವ ರೀತಿ ಆಗಿದೆ ಮತ್ತು ಅವರು ಏನು, ಅವರ ಕುರಿತಾಗಿ ಅವರ ಅಭಿಪ್ರಾಯಗಳಿವೆ, ಅವನ್ನ ಹಂಚಿಕೊಳ್ತಾ ನಾವಿಬ್ಬರು ಈ ರೀತಿಯಾಗಿ ನಮ್ಮ ಮೇಲೆ ಅವರ ಪ್ರಭಾವ ಬಿದ್ದದ್ದ ರೀತಿಯ ಮೇಲೆ ಬೆಳಕನ್ನು ಚೆಲ್ತಾ ಹೋಗ್ತೇವೆ. ಇವತ್ತು HSVಯವರ ಕುರಿತಾಗಿ ಈ ವಿಡಿಯೋವನ್ನು ಮಾಡಲಿಕ್ಕೆ ಇನ್ನೂ ಒಂದು ಕಾರಣ. ಒಂದು, ತೀರ ಇತ್ತೀಚೆಗೆ ಆ ಸರಸ್ವತ ಲೋಕದ ನಾಯಕರು ನಮ್ಮನ್ನು ಅಗಲಿದ್ದು, ಅವರಿಗೆ ನಾವು ಸಲ್ಲಿಸುವಂತಹ ನುಡಿ ನಮನ. ಜೊತೆಗೆ ನಾಳೆ ಅಂದರೆ ಜೂನ್ 23ನೇ ತಾರೀಕು ಅವರ ಜನ್ಮದಿನವೂ ಹೌದು. ಹೀಗಾಗಿ ಆ HSVಯವರ ದಿನದ ನಿಮಿತ್ತವಾಗಿಯೂ ಕೂಡ ಅವರ ಕೃತಿಗಳ ಚಿಂತನೆಯನ್ನು, ಅದರ ಮಂಥನವನ್ನು ನಾವು ಮಾಡಬೇಕು. ಸಾಹಿತ್ಯದ ಅಭಿರುಚಿಯನ್ನು ಹೊಂದಿರುವ ಪ್ರತಿಯೊಬ್ಬರಿಗೂ HSVಯವರ ಪ್ರಭಾವ ತುಂಬ ಹೆಚ್ಚಾಗಿ ಇರೋದು ಅಂತನ್ನೋದು ಇದು ಹೇಳಬೇಕಾದದ್ದಿಲ್ಲ, ಇದು ವಿದಿತವೇ ಹೌದು. ಯಾಕಂದ್ರೆ ಹಿಂದೆ ಬೇಂದ್ರೆಯವರ ಕಾಲಕ್ಕೆ, ಪೂತಿ ನರಸಿಂಹಾಚಾರ್ಯರ ಕಾಲಕ್ಕೆ, KSN ಅವರ ಸಾಹಿತ್ಯವನ್ನು ಓದುವವರಿಗೆ, ನಿಸ್ಸಾರ್ ಅಹಮದ್ ಅವರ ಸಾಹಿತ್ಯವನ್ನು ಓದಂಥವರಿಗೆ, ಶಿವರುದ್ರಪ್ಪನವರ ಸಾಹಿತ್ಯವನ್ನು ಓದಂಥವರಿಗೆ ಅದೇ ಜಾಡಿನಲ್ಲಿ ಅದೇ ಒಂದು ರೀತಿಯ ಸಾಹಿತ್ಯವನ್ನು ಒದಗಿಸಿದ ಕೀರ್ತಿ HS ವೆಂಕಟೇಶ್ ಮೂರ್ತಿಯವರಿಗೆ ಸಲ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅವರ ಏನು ಭಾವಕಾವ್ಯದ ಲಹರಿ ಇತ್ತು, ಅದೇ ಲಹರಿಯಲ್ಲಿ ಅದೇ ರೀತಿಯಾಗಿ ಭಾವನೆಗಳನ್ನು ಅಭಿವ್ಯಕ್ತ ಮಾಡುವಂತಹ ವಿಧಾನ ಮತ್ತೆ ತೋರಿಸಿಕೊಟ್ಟದ್ದು HS ವೆಂಕಟೇಶ್ ಮೂರ್ತಿಯವರು. ಅನೇಕ ಕೃತಿಗಳು, ಒಂದಲ್ಲ ಎರಡಲ್ಲ, ಅನೇಕ ಕೃತಿಗಳು ಇವತ್ತಿನವರೆಗೂ ಜನ ಅದನ್ನ ಹಾಡ್ತಾ ಇರ್ತಾರೆ. ಸಾಮಾನ್ಯರು, ಬಹಳಷ್ಟು ಏನೋ ಕವಿತಾ ಸಾಹಿತ್ಯ ಓದ್ಕೊಂಡಿರುವಂಥವ್ರು ಅಂತಲ್ಲ, ಸಾಮಾನ್ಯ ಜನಮಾನಸದೊಳಗೂ ಅವರ ಕವಿತಾ ಇರ್ತದೆ ಅಂತಂದ್ರೆ ಇದು ಬಹಳ ರೇರ್ ಕೇಸ್ ಇದು. ಯಾಕೆಂದ್ರೆ ಕಾವ್ಯವನ್ನು ರಚನೆ ಮಾಡೋದು ಅವರ ಆಂತರಿಕವಾದ ಭಾವಾಭಿವ್ಯಕ್ತಿ. ಆದರೆ ಒಬ್ಬ ಕವಿ ಅವನ ಆಂತರಿಕವಾದ ಭಾವವನ್ನ ಜನಮಾನಸದ ಭಾವನೆ ಒಳಗೆ ಒಟ್ಟುಗೂಡಿಸಿ ಅದನ್ನ ಅಭಿವ್ಯಕ್ತ ಮಾಡುವಂತದ್ದಿದೆ ಅಲ್ಲ, ಇದು ಒಬ್ಬ ಭಾವ ಕವಿಯ ದೊಡ್ಡದಾದ ಪ್ರಶಸ್ತಿ ಅಂತ ನನಗನ್ನಿಸ್ತದೆ. ಅವಶ್ಯವಾಗಿ ಹೌದು. ಜನಪದೀಯ ಆಗ್ಲಿಲ್ಲ ಅಂತಂದ್ರೆ ಅದು ಸಾರ್ಥಕತೆ ಮೆರೆಯುವುದಿಲ್ಲ. ಅದು ಆ ನಿಟ್ಟಿನಲ್ಲಿ ಇವ್ರದ್ದು ನೀವು ನೋಡಿದ್ರಿ ಅಂತಂದ್ರೆ ಭಾಷೆಯೂ ಕೂಡ ಕ್ಲಿಷ್ಟ ಅಲ್ಲ. ಕೆಲವೊಂದು ಸಂದರ್ಭಗಳನ್ನು ಹೊರತುಪಡಿಸಿದರೆ ಅತ್ಯಂತ ಸರಳವಾದ ಭಾಷೆಯಲ್ಲಿ ಅವರು ತಮ್ಮ ಭಾವದ ರಚನೆಗೆ ಒಗ್ಗಿಸ್ಕೊಂಡಾರ. ಆ ಒಂದು ಭಾಷೆಯನ್ನು ತಗೊಂಡಾರ. ಅವ್ರಿಗೆ ಬಹಳಷ್ಟು ವಿದ್ವತ್ತಿತ್ತು, ಎಲ್ಲ ಇತ್ತು, ಸಿಕ್ಕಾಪಟ್ಟಿ ಕ್ಲಿಷ್ಟವಾದಂತಹ ಭಾಷೆಯನ್ನ ಆಯ್ಕೊಂಡು ಬರಿಬೋದಿತ್ತು. ನಿಘಂಟೆಲ್ಲ ಅವರಿಗೆ ತಲೆಯೊಳಗೆ ಇತ್ತು, ಅಂಗೈ ನೆಲ್ಲಿ ಆಗಿತ್ತು.
ಅವೆಲ್ಲ ಪಾಂಡಿತ್ಯವನ್ನ ನಾವು ಅವ್ರು ಕೊಡುವಂತ ಅನೇಕ ರೂಪಕಗಳನ್ನ ನೋಡ್ಲಿಕ್ಕೆ ಸಿಗ್ತದೆ. ಅದನ್ನು ಅದಕ್ಕಷ್ಟೇ ಸೀಮಿತ ಇಟ್ಟು ಭಾಷೆಯ ಪ್ರಯೋಗದ ಮೇಲೆ ಅದನ್ನ ಬಹಳಷ್ಟು ಸಂಕೀರ್ಣ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅತ್ಯಂತ ಸರಳವಾದ ಭಾಷೆಯನ್ನ ಇಟ್ಟರು, ಆದರೆ ರಚನೆ ಮತ್ತು ಏನು ರೂಪಕದಲ್ಲಿ ಅದರದ್ದು ಏನಂತಾರೆ ಘನತೆಯನ್ನ ಸಿಕ್ಕಾಪಟ್ಟಿ ಮ್ಯಾಲೆ ತಗೊಂಡು ಹೋಗ್ಯಾರ. ಅದನ್ನ ನಾವು ಪದ್ಯಗಳನ್ನು ಓದಿದ್ರೆ, ಸಾಮಾನ್ಯವಾಗಿ ಓದಿದ್ರೆ ತಿಳಿಯುವಂತ ಮಾತು. ನಾ ಒಂದು ಅವರ ಬಗ್ಗೆ ಅವರೇ ಮಾತನಾಡಿದಂತಹ ವಿಡಿಯೋ, ಅಂದರೆ ಅವರ ಇಂಟರ್ವ್ಯೂವನ್ನು ತಗೊಂಡದ್ದು ಒಂದು ಯೂಟ್ಯೂಬ್ನಲ್ಲಿ ನಾನು ನೋಡ್ತಾ ಇದ್ದೆ. ಆ ಯೂಟ್ಯೂಬ್ನಲ್ಲಿ ಆ್ಯಂಕರ್ ಯಾರಿದ್ರು, ಸಂದರ್ಶನ ಮಾಡುವಂಥವ್ರು, ಅವ್ರು ಹೇಳ್ತಾ ಇದ್ರು, ಅವರು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಸಂದರ್ಶನ ಮಾಡಬೇಕು ಅಂತ ಬರ್ತಾ ಇದ್ರಂತೆ. ಬರುವಾಗ ಹಾದಿಯೊಳಗ ಒಂದು ಮನೆಯಿಂದ ಒಂದು ಸೌಂಡ್ ಕೇಳಿಸ್ತಿತ್ತಂತೆ. ಏನು ಆ ಸೌಂಡು ಅಂತ ಕೇಳಿದ್ರೆ ಅಲ್ಲೊಂದು ಹಾಡು ಬರ್ತಿತ್ತಂತೆ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಈ ಹಾಡು ಇದನ್ನು ಕೇಳಿರ್ತಿದ್ರಂತೆ. ಇದು ಒಬ್ಬ ಸಾಮಾನ್ಯ ಗೃಹಿಣಿ, ಒಬ್ಬ ಸಾಮಾನ್ಯ ತಾಯಿ, ಒಬ್ಬ ಗೃಹಸ್ಥ, ಒಬ್ಬ ಸಾಮಾನ್ಯ ಹುಡುಗ, ಎಲ್ಲರೂ ತಾವು ತಮ್ಮ ಸ್ವಸಂತೋಷಕ್ಕಾಗಿ ಹಾಡಬಹುದಾದಂತಹ ಅಥವಾ ಅವರದ್ದೇ ಆದ ಭಾವನೆಯನ್ನ ತೋರಿಸುವಂತಹ ಕೆಲವು ಕೃತಿಗಳನ್ನ ಕೊಟ್ಟದ್ದು. ಅವ್ರು ಹೇಳಿದ್ರಂತೆ, ಇದೆಷ್ಟು ಕೋಇನ್ಸಿಡೆನ್ಸ್ ಅಂತ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಸಂದರ್ಶನಕ್ಕೆ ಬರುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ, ಬೇಂದ್ರೆ ಅವ್ರದ್ರೊಳಗೆ ಹೇಳುತ್ತೇವಲ್ಲ, ದನ ಕಾಯೋರು ಹಾಡ ಹಾಡ್ತಾರ, ಅದನ್ನೇ ದನ ಕಾಯುವವನು ಕೂಡ ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿ ಅವ ಅಂತ ಹಾಡ ಹಾಡ್ತಿದ್ದಂತೆ. ಅಂದ್ರೆ ಜನಮಾನಸದಲ್ಲಿ ಅಷ್ಟು ಅಚ್ಚೊತ್ತುವಂತೆ ಒಂದು ಕೃತಿ. ಅವನಿಗೆ ಅದರ ಅರ್ಥ ಗೊತ್ತಿಲ್ಲ, ಅದರ ಗಾಂಭೀರ್ಯ ಗೊತ್ತಿಲ್ಲ, ಯಾರು ಬರ್ದಾರಂತ ಅನ್ನೋದು ಹೆಸರು ಗೊತ್ತಿದ್ರು, ವ್ಯಕ್ತಿ ಪರಿಚಯ ಇಲ್ಲ. ಇಂತಹ ಒಂದು ರೀತಿಯಲ್ಲಿ ಇದು ಜನರ ಭಾವನೆ ಅನ್ನುವಂತೆ ಅಭಿವ್ಯಕ್ತ ಮಾಡಿದ್ದು ಯಶಸ್ವಿ ಅವರ ಒಂದು ಹೆಚ್ಚುಗಾರಿಕೆ ಅಂತ ಹೇಳಬಹುದು. ಅವರ ಕೃತಿಗಳನ್ನೆಲ್ಲ ನಾವು ನೋಡಿದ್ರೆ ಇದು ಸಾಮಾನ್ಯ ವ್ಯಕ್ತಿಯ ಮನಸ್ಸಿನಲ್ಲಿಯೂ ಈ ಭಾವನೆ ಇರುತ್ತದೆ. ಪ್ರಾಯ ಅದಕ್ಕೆ ಅವರಿಗೆ ಭಾವಕವಿ ಅಂತ ಅಂದಿರಬಹುದು. ಯಾಕಂದ್ರೆ ತಮ್ಮ ಭಾವವನ್ನ ತಾವು ಅಭಿವ್ಯಕ್ತ ಮಾಡೋದು ಇದು ಸಾಮಾನ್ಯ. ಸಾರ್ವಕಾಲಿಕವಾದ, ಸಾರ್ವಜನಿಕವಾದ, ಸಾರ್ವತ್ರಿಕವಾದ ಒಂದು ಭಾವನೆಯನ್ನು, ಆ ಭಾವನೆಯನ್ನು ಅಭಿವ್ಯಕ್ತ ಮಾಡಿದ್ದಕ್ಕಾಗಿ ಇವರು ಭಾವಕವಿ ಅಥವಾ ಅವರ ಕಾವ್ಯಕ್ಕೆ ಭಾವಕಾವ್ಯ ಅಂತ ಅನ್ಬೋದು. ನೂರಾರು ಭಾವಜೀವಿಗಳ ವ್ಯಕ್ತತೆಗೆ ಇವರು ಭಾಷೆಯಾಗಿ ಎಷ್ಟೋ ಜನಕ್ಕೆ ಪಾಪ ನಾವು ಎಷ್ಟೋ ಸಲ ಒದ್ದಾಡ್ತೀವಿ, ನಮಗೆ ಅನ್ಸಿದ್ದನ್ನ ಹೇಳ್ಕೊಳಿಕ್ಕಾಗುತ್ತೆ, ಎಂಥ ಸ್ಥಿತಿಯೊಳಗಿದ್ದೀವಂತ. ಆ ನೂರಾರು ಅಂತ ಹೇಳಿಕೊಳ್ಳಲಾಗದಂತ ಸ್ಥಿತಿ ಇರುವಂತಹ ಏನು ಮನಸ್ಸುಗಳಿದ್ವಲ್ಲ, ಅವೆಲ್ಲವೂ ಮಿಡಿಲಿಕತ್ತಿದ್ದು, ಮಿಡಿತ ಕೆಡಿಸ್ಲಿಕ್ಕೆ ಇವರು ತಮ್ಮ ಈ ಕಾವ್ಯ ಪ್ರಪಂಚವನ್ನ ತೆರೆದಿಟ್ಟು ಅದರ ಮೂಲಕವಾಗಿ ಕೆಡಿಸೋದು ಮಾಡಿದ್ರು. ಅಂದ್ರೆ ನಮ್ಮ ಭಾವವನ್ನು ಅಭಿವ್ಯಕ್ತ ಮಾಡ್ಲಿಕ್ಕೆ ಒಂದು ಮಾಧ್ಯಮ ಬೇಕು. ವಾಲ್ಮೀಕಿ ಋಷಿಗಳು ಹೇಳುತ್ತಾರೆ, ರಾಮಾಯಣವನ್ನ ರಚನೆ ಮಾಡಲಿಕ್ಕೆ ಅವರಿಗೆ ಆ ಕ್ರೌಂಚ ಪಕ್ಷಿಗಳ ವಿಚಾರದೊಳಗೆ ದುಃಖ ಆಯಿತು, ಶೋಕ ಆಯಿತು. ಆ ಶೋಕ ಶ್ಲೋಕ ಆಗಿ ಹೊಂತು ಅಂತ, ಶೋಕ ಶ್ಲೋಕತ್ವಮಾಗತಃ ಅಂತ ರಾಮಾಯಣ ಹೇಳುತ್ತದೆ. ಅಂದ್ರೆ ಆದಿಕವಿಗಳಾದಂತಹ ವಾಲ್ಮೀಕಿ ಋಷಿಗಳು ಕೂಡ ಒಂದು ಭಾವನೆಯನ್ನ ವ್ಯಕ್ತ ಮಾಡುವ ಭಾವಕವಿಗಳು. ಅವರಿಂದ ನಿರಂತರವಾಗಿ ಬಂದಂತಹ ಸಾಹಿತ್ಯ, ಅಲ್ಲಿ ಕವಿ ಆದಂತವನಿಗೆ ಭಾವನಾ ಬೇಕು. ಆ ಭಾವನಾ ಅಭಿವ್ಯಕ್ತ ಮಾಡಲಿಕ್ಕೆ ಕವಿ ಆದಂತವನಿಗೆ ಶಬ್ದ ಕೂಡುತ್ತದೆ. ಉಳಿದವರಿಗೂ ಭಾವನಾ ಇರುತ್ತದೆ, ಆದರೆ ಶಬ್ದ ಕೂಡುವುದಿಲ್ಲ. ಅವರೆಲ್ಲರ ಭಾವನೆಗಳನ್ನ ಅಭಿವ್ಯಕ್ತ ಮಾಡುವ ಒಬ್ಬ ಕವಿ ಆಗ್ತಾನೆ. ಇದು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಕಾವ್ಯಗಳನ್ನು ನೋಡಿದ್ರೆ ಜನಮಾನಸದ ಭಾವನೆಗಳನ್ನ ಅಭಿವ್ಯಕ್ತ ಮಾಡಿದ ಭಾವಕವಿ ಅಂತ ಅನಿಸ್ಕೊಳ್ಬಹುದು. ಒಂದೊಂದು ಪದ್ಯವನ್ನ ನಾವು ನೋಡುತ್ತಾ ಹೋದರೆ ಎಷ್ಟು ಸರಳವಾಗಿ ಮಂದಿಯ ಭಾವನೆ ಅದು ಆ ಲೇಖನಿಯ ರೂಪದಲ್ಲಿ ಹೊರ ಬರುತ್ತದೆ ಅಂತ ನಾವು ನೋಡುತ್ತೇವೆ. ಅವರ ಕಾವ್ಯಗಳನ್ನು ನಾವು ನೋಡಿದಾಗ ಎಷ್ಟು ಸರಳ. ಚಿಂತೆ ಇರಬಾರದು ಮನುಷ್ಯನಿಗೆ ಅಂತ ಇದನ್ನು ಹೇಳುವಾಗ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅದಕ್ಕೆ ಅಷ್ಟು ಸರಳ ಒಂದು ಎಕ್ಸಾಂಪಲ್. ಅಷ್ಟೇ ಸರಳ ರೀತಿಯಲ್ಲಿ ಅದರ ಅಭಿವ್ಯಕ್ತಿ. ಚಿಂತೆ ಇರಬಾರದು ಹೆಂಗ ಅಂತಂದ್ರೆ, ನಾವು ಮೋಡ ಹೆಂಗ ಅದು ನೀರು ಸುರಿಸಿ ಬಿಡುತ್ತದೋ, ಭಾರ ಹೊತ್ತುಕೊಂಡಿರುವುದಿಲ್ಲ, ಹಂಗ ಆ ಮಳೆ ಸುರಿಸಿ ಹಗುರಾಗಿ ಇರುವ ಮುಗಿಲಿನಂತೆ ಒಬ್ಬ ಮನುಷ್ಯ
ಚಿಂತೆಯನ್ನ ಕಳೆದುಕೊಂಡು ಹಗರಾಗಿರಬೇಕು. ನೀವು ರೂಪಕಗಳದ್ದು ಏನು ಬಳಸಾರಲ್ಲ, ಇದ್ರದ್ದು ಸೆಲೆಕ್ಷನ್ ಹೆಂಗಂತಂದ್ರೆ ಇದೇ ಸಿಂಪಲಿ ಮೋಡ ಮಳೆ ಕುರಿತಾಗಿ ಸಿಕ್ಕಾಪಟ್ಟಿ ಪದ್ಯಗಳನ್ನ ಸಿಕ್ಕಾಪಟ್ಟಿ ಜನ ಬರೀತಾರೆ, ಸಿಕ್ಕಾಪಟ್ಟಿ ಓದಿರ್ತೀವಿ ನಾವು, ಭಾಳ ಚಲೋ ಚಲೋ ಕಾಳಿದಾಸ ಆದಿಯಾಗಿ ಎಲ್ಲರೂ ಬರ್ತಾರೆ. ಈಗ ಅದು ಅದಕ್ಕೆ ಚಿಂತೆ ಅನ್ನುವ ನೆಗೆಟಿವಿಟಿಯನ್ನ ಆರೋಪಿಸುದು ಫಸ್ಟಿಗೆ. ಮೋಡಕ್ಕೆ ಚಿಂತೆ, ಅದು ನೀರು ಹೊತ್ಕೊಂಡು ಹೊಂಟೇನಪ್ಪ ಎಲ್ಲರಿಗೂ ಬಿಡಬೇಕಿತ್ತು ಅನ್ನೋ ಚಿಂತೆಯನ್ನು ಆರೋಪಿಸದೆ ಒಂದು ದೊಡ್ಡ ಕೆಲಸ. ಯಾಕಂದ್ರೆ ನಮಗೆ ಈ ಉಕ್ಕೇನ್ ಚಿಂತೆ ಇರ್ತದ, ಇದೇನು ಇದು ಕೆಲಸನೇ ಅದು ಅಲ್ಲ ಅಂತದ್ದು. ಅಂದ್ರೆ ಅದು ನಾವು ಒಂದು ರೀತಿ ಉಲ್ಲಾಸದ ಉತ್ಸಾಹದ ರೀತಿಯನ್ನು ನೋಡ್ತೀವಿ. ಇಲ್ಲ, ಇದು ಚಿಂತೆ ಇತ್ತಿದಕ್ಕೆ ಚಿಂತಿ ಎಲ್ಲೋ ಒಂದ್ ಕಡೆ ಬಂದದಕ್ಕೆ ಹೊರಗೆ ಹಾಕೋದಿತ್ತು, ನೀರ್ ಹೊರಗೆ ಹಾಕ್ದಂಗ ಹಾಕ್ಬಿಟ್ಟದ, ಮುಂದೆ ಮತ್ತೆ ಇನ್ನೊಂದು ಚಿಂತಿ ಗ್ರಹಣ ಮಾಡ್ಲಿಕ್ಕೆ ಮತ್ತೆಲ್ಲೋ ಹೋಗ್ತದ ಅಂತ. ಮೊದಲ ಜಡಕ್ಕ ಒಂದು ಭಾವನಾ ಹೇಳೋದೇ ದೊಡ್ಡದು, ಅದರೊಳಗ ನೆಗೆಟಿವ್ ಭಾವನಾ ಹೇಳಿ ಅದನ್ನ ಪಾಸಿಟಿವಿಟಿ ತಗೋರಿ ನೀವು ಅಂತ ನಾವು ತಗೋರಿ. ಅಂದ್ರೆ ಇದು ನಿಲ್ಲಂಗಿಲ್ಲ ಅಂತ ಹೇಳ್ದಂಗ ಒಂದ್ ರೀತಿ. ಮೋಡ ಒಂದು ಒಡೆದು ಮಳೆ ಆದ್ಮೇಲೆ ಮತ್ತೆ ಅದು ತುಂಬಿಕೊಳ್ಳಿಕ್ ಹೋಗಬೇಕು, ಅದ್ರ ಕೆಲಸ ಮುಗೀತು ಅಂತ ನಿರಂತರ ಪ್ರಕ್ರಿಯೆ. ಅದು ಯಾವಾಗ ಎಲ್ಲಿ ತನ ಅದಕ್ಕೆ ಕ್ಷಮತೆ ಇರ್ತದೆ ಅಲ್ಲಿ ತನ. ಹಂಗ ನಾವು ಹಗುರಾಗಿವೆ ಅಂತಂದ್ರೆ ಚಿಂತೆಯಿಂದ ಮುಕ್ತರಾಗಿರಂತಲ್ಲ, ಚಿಂತೆಯನ್ನು ಹೊರಗೆ ಹಾಕಲಿಕ್ಕೆ ನಮಗೆ ಸಾಧನಗಳು ಸಿಕ್ಕಂಗಲ್ಲ, ಸ್ಟಾಪ್ ಸಿಕ್ಕಂಗ ಮಳೆ ಆದಂಗ ನಾವು ಚಿಂತೆ ಹೊರಗೆ ಹಾಕೋತ್ ಹೋಗ್ಬೇಕು ಅಂತ, ಹೊಸ ಚಿಂತೆಗಳಿಗೆ ಅವಕಾಶ ಮಾಡಿಕೊಡು ಅಂತ ಹೇಳ್ದಂಗ ಒಂದ್ ರೀತಿ. ಎಂತ ದೊಡ್ಡ ಅಂದ್ರೆ ಅಧ್ಯಾತ್ಮದ ನೆಲೆಯಲ್ಲಿ ವಿಚಾರ ಮಾಡಿದಾಗ ಬಹಳ ದೊಡ್ಡದಾದಂತಹ ಇದು ದರ್ಶನ ಆಗ್ತದೆ. ಮತ್ ಇದನ್ನು ಕೊನೆಗೆ ಅವರು ಪರಿವಸನ ಮಾಡಿದ್ದು ಪ್ರಾರ್ಥನಾ ರೂಪದೊಳಗ. ಗುರುವೇ ಅಂತ ಹೇಳಿ ಅವರು ಭಗವಂತನಿಗೂ ತಮ್ಮ ಆರಾಧ್ಯರಿಗೂ ಈ ರೀತಿಯಾಗಿ ಬೇಡಿಕೊಳ್ಳಬೇಕು ಅಂತಹ ಚಿತ್ತವನ್ನ ನನಗೆ ಕೊಡು, ಅಂತಹ ನಿಶ್ಚಿಂತ ಭಾವನ ನನಗೆ ಕೊಡು ಅಂತನ್ನುವ. ಅಂದ್ರೆ ಒಂದು ಕಡೆಗೆ ಭಾವಾಭಿವ್ಯಕ್ತಿ, ಅದರ ಜೊತೆಗೆ ಆಧ್ಯಾತ್ಮಿಕತೆಯ ಸ್ಪರ್ಶ, ಪ್ರಕೃತಿಯಲ್ಲಿ ಕಂಡಂತ ಅಧ್ಯಾತ್ಮ. ಅಲ್ಲಿ ಬರುವಂತ ರೂಪಕಗಳೆಲ್ಲವೂ ಪ್ರಕೃತಿಯಲ್ಲಿ ಸಹಜವಾಗಿ ನಡೆಯುವಂತ ಘಟನೆಗಳು, ಅವುಗಳ ಮೇಲೆ ಇರುವ ಕರುಣೆ ನಮಗೂ ತೋರಿಸಪ್ಪ ಅಂತಂದು ನಂಬಿದ ಶಕ್ತಿಗೆ ಬೇಡ್ಕೊಡುದು. ಅದು ಈ ರೂಪಕಗಳನ್ನ ನೀವು ಹೇಳುವಾಗ ಏನ್ ಚಂದ ರೂಪಕಗಳನ್ನ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಬರೆದ, ಅದನ್ನು ಓದಿದ್ರೆ ಸಾಕು, ಒಬ್ಬ ಸಾಮಾನ್ಯ ಮನುಷ್ಯ ಯಾವನಿಗೆ ಕಾವ್ಯದ ಆಸಕ್ತಿ ಇರುವುದಿಲ್ಲ ಅವನು ಕೂಡ ಕಾವ್ಯವನ್ನು ಓದಬೇಕು ಅಂತ ಅನಿಸ್ತದೆ. ಬರೇ ಸುಮ್ಮನೆ ಎಲ್ಲೋ ಒಂದು ಶಬ್ದ ಕೇಳಿದ್ರೆ ಸಾಕ, ಶ್ರವಣ ಮಾಡಿದ್ರೆ ಸಾಕ ಕೃತಿಯನ್ನ, ಅದವನಿಗೆ ಆ ಕಾವ್ಯದ ಕಡೆಗೆ ಕೈಬೀಸಿ ಕರೀತದೆ, ಅಷ್ಟು ಚಂದ. ನಾನು ಓದ್ತಾ ಇದ್ದೆ, ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು ಒಂದಾದರೂ ಉಳಿಯಿತೆ ಕನ್ನಡಿಯ ಪಾಲಿಗೆ. ಅಂದ್ರೆ ಏನ್ ಸುಂದರ ನೋಡಿ, ಕನ್ನಡಿ ಸಾವಿರಾರು ಜನ ಕನ್ನಡಿ ಒಂದು ಬಂದು ನಿಂತಾರ, ಅವರೆಲ್ಲರೂ ತಮ್ಮ ರೂಪವನ್ನು ಅದರೊಳಗೆ ನೋಡ್ಕೊಳ್ತಾರ, ಮತ್ತೆ ಹೋಗ್ತಾರೆ, ಮತ್ತೊಬ್ಬ ಬರ್ತಾನೆ, ಹೀಗೆ ಇದು ನಿರಂತರ ಪ್ರಕ್ರಿಯೆ. ಆದರೆ ಒಂದಾದರೂ ಚೆಲುವನ್ನ ಖಾಯಂ ಆಗಿ ಆ ಕನ್ನಡಿ ಹಿಡಿಲಿಕ್ಕೆ ಸಾಧ್ಯವಾಯ್ತಾ? ಹಂಗ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೇನೋ ನಾವು ನಮ್ಮ ಅಂತರಾಳ. ಇದು ಆ ಒಂದು ಭಾವನೆಗೆ ಅಥವಾ ಒಂದು ತತ್ವಕ್ಕೆ ಅದಕ್ಕೆ ಸೂಟೇಬಲ್ ಆದಂತಹ ಒಂದು ರೂಪಕ ಕೊಡೋದು ಇದು ಯಶಸ್ವಿ ಅವರ ಕೃತಿಗಳಲ್ಲಿ ನಾವು ನೋಡುತ್ತೇವೆ, ಕ್ಷಣಕ್ಕೆ ಮತ್ತು ಒಂದು ರಿಪೀಟ್ ಆಗಿದೆ. ಇದು ಅವರ ಅದ್ಭುತ ಅಮೋಘ ಸಾಹಿತ್ಯ ಅಂತ ಹೇಳ್ಬೋದು. ನಾವು ಯಾಕೆ ಇವತ್ತಿನವರೆಗೂ ಅವ್ರನ್ನ ನೆನೆಸ್ತೇವೆ, ಯಾಕೆ ಇಡೀ ಸರಸ್ವತ ಲೋಕ ಅವರನ್ನ ಕಳೆದುಕೊಂಡಾಗ ಕಂಬನಿ ಮಿಡಿತದೆ ಅಂದ್ರೆ ಆ ವ್ಯಕ್ತಿ ತಮ್ಮ ಭಾವವನ್ನ ಮಾತ್ರ ಅಭಿವ್ಯಕ್ತ ಮಾಡಿದ್ದಲ್ಲ, ಅಷ್ಟು ಸುಂದರವಾಗಿ ಜನರ ಭಾವನೆಯನ್ನ ಆ ರೂಪಕಗಳ ಒಟ್ಟಿಗೆ ಹೇಳಿದ್ದು. ಇದು ಇಷ್ಟು ಪ್ರಸ್ತುತ ಇವತ್ತಿನವರೆಗೂ ನಮ್ಮ ಅಂತರಾಳವನ್ನು ನಾವೇ ತಿಳ್ಕೊಳ್ಳಿಕ್ಕಾಗ್ಲಿಗತ್ತಿಲ್ಲ ಅಂತನ್ನೋ ಭಾವನಾ ಇದನ್ನ ಅಷ್ಟು ಸುಂದರವಾಗಿ ತೋರಿಸಿದ್ರು. ಅದು ಪಾಪ ಅವರು ತೀರಿ ಹೋದ್ಮೇಲೂ ಒಂದ್ ರೀತಿಯಿಂದ ಅದು ಪ್ರೂವ್ ಆದಂಗಾಯ್ತು. ಯಾಕಂತಂದ್ರೆ ಅವರಿಗೆ ಸಮ್ಮಾನ ಕೊಡ್ಲಿಕ್ಕೆ ಬಂದಂತಹ ಗುಂಪನ್ನು ನೋಡಿದಾಗ ಅದು ಒಂಥರ ಆಘಾತಕಾರಿಯಾದ ವಿಷಯ. ಯಾಕಂದ್ರೆ ಬಹಳ ಅತ್ಯಂತ ಕಡಿಮೆ ಜನ ಅಲ್ಲಿ ಹೋಗಿತ್ತು ಅವರ ನಿವಾಸಕ್ಕೆ. ಮೋಸ್ಟ್ಲಿ ಅದು ಅವರೇ ಹೇಳಿದ್ರಂತೆ, ಈ ಎಷ್ಟು ಹೊಟ್ಟೆ ಇದ್ರೆ ಏನಾಯ್ತು, ಅಂತರಾಳ ಇರ್ಲಿಕ್ಕೆ ಆಗಂಗಿಲ್ಲ, ಮೋಸ್ಟ್ಲಿ ನಮ್ಮ ಮುಂದೆ ಹೊಗಳಿದ್ರೇನೋ ಅಂತರ್ಯದಲ್ಲಿ ಏನು ಭಾವನೆ ಇತ್ತು ಏನೋ ಗೊತ್ತಿಲ್ಲ. ಅವರಿಗೆ ನನಗನ್ಸೋ ಮಟ್ಟಿಗೆ ಇದಕ್ಕಿಂತ ಒಂದು ಒಳ್ಳೆಯ ವಿಜೃಂಭಿತವಾದಂತಹ ವಿದಾಯ ಸಿಗಬೇಕಿತ್ತು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಆಗಿತ್ತು. ಅದು ಆಯಾ ನಮ್ಮ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ನನಗನ್ನಿಸ್ತದೆ. ನೀವು ಹೇಳಿದ್ದು ಬಹಳ ಸತ್ಯವಾದದ್ದು.
ಇಂತಹ ಒಬ್ಬ ಕವಿಯನ್ನ ನಾವು ಸಂಭ್ರಮಿಸಬೇಕು, ಅವರ ಸಾಹಿತ್ಯವನ್ನು ಓದಬೇಕು, ತಿಳ್ಕೊಳ್ಬೇಕು, ಅವರಿಗೆ ಒಂದು ವಿಶೇಷವಾದ ವಿದಾಯವನ್ನು ಇನ್ನೂ ಚೆನ್ನಾಗಿ ಕೊಡಬಹುದಿತ್ತು. ಅನೇಕ ಸಂಗೀತಗಾರರು ಬಂದು ಅವರ ಸಾಹಿತ್ಯವನ್ನ ಹಾಡಿದರು, ಅದಕ್ಕಿಂತ ದೊಡ್ಡದಾದ ಅವರಿಗೆ ವಿದಾಯ ಇಲ್ಲ. ಆದರೆ ಈ ಗೌರವ ಸಮ್ಮಾನ ಈ ರೀತಿಯಿಂದ ನೋಡಿದರೆ ಇನ್ನೂ ಹೆಚ್ಚು ಅವರ ಸಾಹಿತ್ಯವನ್ನ ನಾವು ವಿಜೃಂಭಿಸಬೇಕು. ಸರ್ಕಾರ, ಸಮಾಜ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂದ್ರೆ ಪ್ರಾಯ ಬೇಂದ್ರೆಯವರ ಪ್ರಭಾವ ಇವ್ರ ಮೇಲೆ ಬಹಳ ಇದೆ. ಅವರು ಅದನ್ನ ಅನೇಕ ಬಾರಿ ಹೇಳಿದ್ದಾರೆ. ಬೇಂದ್ರೆಯಂತಹ ಸಾಹಿತ್ಯ, ಅದಕ್ಕೆ ಸಿಮಿಲರ್ ಆದಂತಹ ಒಂದು ಸಾಹಿತ್ಯ ಕೊಟ್ಟಂತಹ ಕೆಲವು ಕೃತಿಕಾರರಲ್ಲಿ ನಾವು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರನ್ನು ಹೇಳ್ಬೋದು. ನೀವೇನಂತೀರ? ಅಂದ್ರೆ ಅದೇ ಹೇಳಿದ್ರು, ಭಾಷಾ ಪ್ರಯೋಗ ಈಗಿನ ಜನರಿಗೆ ತಿಳಿಯುವ ಹಾಗೆ ಆಗಿನವರು ಬರೆದ್ರೆ ಹೆಂಗ್ ಬರೀತಿದ್ರು ಅನ್ನುವುದು ಇಲ್ಲ. ಸರಿ, ನಾನು ಭಾಷಾ ಪ್ರಯೋಗ ಅಥವಾ ನಾನು ಅದಕ್ಕೆ ಹೇಳಿಲ್ಲ, ಸಿಮಿಲರ್ ಅಂತ ಹೇಳೋದು. ಬೇಂದ್ರೆ ಅವರಿಗೆ ಸಿಮಿಲರ್ ಅಂತ ಯಾಕೆ ಹೇಳಿದೆ ಅಂದ್ರೆ ಅವರ ಚಿಂತನೆಗಳೊಳಗದು ಗೊತ್ತಾಗ. ಅದೇ ಬೇಂದ್ರೆ ಅವರಿಗೆ ಸಿಮಿಲರ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಬೇಂದ್ರೆ ಅವರು ಕೂಡ ಬರೆದಂತಹ ಕೃತಿಗಳನ್ನ ನಾವು ನೋಡಿದಾಗ ಅಫ್ಕೋರ್ಸ್ ಅದು ಅದರ ವಿಸ್ತಾರ, ಅದರ ಆಕೃತಿ ಅದು ಬೇರೆ. ಆದರೆ ಒಟ್ಟಾರೆಯಾಗಿ ನಾವು ನೋಡಿದಾಗ ಬೇಂದ್ರೆ ಅವರು ಕಥೆಗಳನ್ನು ಬರೆದಿದ್ದಾರೆ, ಅವರು ನಾಟಕಗಳನ್ನು ಬರೆದಿದ್ದಾರೆ, ಮಕ್ಕಳಿಗೆ ಸೂಕ್ತವಾಗುವ ಚಿಕ್ಕ ಪದ್ಯಗಳನ್ನು ಬರೆದಿದ್ದಾರೆ, ಭಾವಕಾವ್ಯಗಳನ್ನು ಬರೆದಿದ್ದಾರೆ, ದೀರ್ಘ ಕೃತಿಗಳನ್ನು ಬರೆದಿದ್ದಾರೆ, ಖಂಡಕಾವ್ಯಗಳನ್ನು ಬರೆದಿದ್ದಾರೆ, ಆಧ್ಯಾತ್ಮಿಕ ಸ್ಪರ್ಶದೊಂದಿಗೆ ಕವನಗಳನ್ನು ಬರೆದಿದ್ದಾರೆ. ಮತ್ತು ಮುಖ್ಯವಾಗಿ ತಮಗಾದ ದುಃಖವನ್ನ ಅಲ್ಲಿಂದಲ್ಲೇ ಅದನ್ನ ಪದ್ಯ ರೂಪಕ್ಕೆ ತರುವಂತಹ ಒಂದು ಚಮತ್ಕಾರ ಅದು ಬೇಂದ್ರೆ ಅವರಲ್ಲಿ ನಾವು ನೋಡುತ್ತೇವೆ. ಅದನ್ನ ಇವತ್ತಿನ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರನ್ನು ನೋಡಬಹುದು. ಆ ನಿಟ್ಟಿನಲ್ಲಿ ಅನುವಾದವನ್ನು ಮಾಡಿದ್ದಾರೆ. ಈಗ ನಾವು ಸ್ವಲ್ಪ ಸಿಮಿಲಾರಿಟಿಯನ್ನ ನೋಡ್ತಾ ಹೋದರೆ, ಬೇಂದ್ರೆ ಅವರು ಭಾವಕವಿಗಳು. ಅವರು ತಮ್ಮ ಅನೇಕ ಭಾವಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, 16 ಹೇಳ್ತಾ ಹೋಗ್ಬೋದು. ತಮ್ಮದೇ ಆದಂತಹ ಭಾವನೆ, ತಮ್ಮ ಮಕ್ಕಳನ್ನ ಕಳೆದುಕೊಂಡಾಗ, ತಮ್ಮ ಹೆಂಡತಿಯನ್ನ ಕಳೆದುಕೊಂಡಾಗ, ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ನೀನು ಹೊರಟಿದ್ದೀಗ ಎಲ್ಲಿಗೆ. ಇದು ಅವರ ಹೆಂಡತಿಯನ್ನ ಕಳೆದುಕೊಂಡಾಗ ಏನು ಭಾವ ಅಭಿವ್ಯಕ್ತ ಆಯ್ತು. ಹಾಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕೂಡ ನೀವು ಹೇಳ್ತಾ ಇದ್ದೀರಿ, ಅವರು ಕೂಡ ತಮ್ಮ ಆ ಹೆಂಡತಿಯನ್ನ ಕಳೆದುಕೊಂಡಾಗ ಅದರ ಅಭಿವ್ಯಕ್ತಿಯನ್ನ ಆ ರೀತಿಯಾಗಿ ಆ ಒಂದು ಇದರಿಂದ ಅವರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಈ ಒಂದು ಚರಿತ್ರೆಯಲ್ಲಿ ಬೇರೆ ಯಾರಿಗೋ ಅವರ ಹೆಂಡತಿಯೋ ಅವರ ಮಕ್ಕಳು ಕಳೆದುಕೊಂಡಾಗ ದುಃಖ ಆಗ್ತದೆ. ದುಃಖ ಆಗೋದು ಅತ್ಯಂತ ಸಹಜ, ಭಾವನೆ ಎಲ್ಲರಲ್ಲಿ ಇರ್ತದೆ. ಯಶಸ್ವಿ ಅವರು ಸಮ್ಮುಖದಲ್ಲೇ ಒಂದು ಕಾರ್ಯಕ್ರಮದಾಗ ಬೆಳಗಾರಿ ಅವರು ಹೇಳ್ತಿದ್ರು, ನಾವೆಲ್ಲ ಏನ್ ಮಾಡ್ತೀವಿ, ಸಾಮಾನ್ಯ ಮನುಷ್ಯರು, ನಮಗೆ ಸಂಬಂಧಿಕರು, ನಮಗೆ ಬೇಕಾದವರು ಕಳ್ಕೊಂಡ್ವಿ ಅಂತಂದ್ರೆ ಒಂದು ವಾರಗಳು ಅಂತ ಹತ್ತು ಬಿಡ್ತೀವಿ, ಆಕಾಶ ಕಳಿಸಿದ್ದಾಗ ನಾವು ಮಾಡ್ತೀವಿ, ಎದೆ ಮಾಡ್ಕೋತೀವಿ, ಹಂಗೆ ಹಾಕೋತೀವಿ ಅಂತೆಲ್ಲ ಹೇಳ್ತೀವಿ. ಕವಿಗಳದ್ದು ಸ್ಪೆಷಾಲಿಟಿ ಇಲ್ಲೇ ಇರುವುದು. ಅವರು ಭಾವ ಅವರಿಗೆ ಅಷ್ಟೇ ತೀವ್ರವಾಗಿ ಅದು ಆಗಿರ್ತದೆ ದುಃಖ, ಅದರ ದುಃಖದ ಸೆಲೆಯಲ್ಲಿ ಅವರು ಎಳ್ಕೊಂಡು ಹೋಗಿಲ್ಲ. ಅವರು ಅದರಲ್ಲಿ ನಿಂತು ಈ ಥರದ್ದು ಭಾವ ಆದಾಗ ಯಾವ ರೀತಿಯಾಗಿ ನಾವು ಇದನ್ನು ನೋಡ್ಬೋದು ಅಂತನ್ನುವಂಥ ಒಂದು ಪರಿಕಲ್ಪನೆಯನ್ನ ಜಗತ್ತಿಗೆ ತೋರಿಸ್ಲಿಕ್ಕೂ ಏನೋ, ಬಟ್ ಅವರ ಸಹಜವಾದ ಗುಣನೇ ಹೆಂಗಿರ್ತದೋ ಏನೋ, ಅದು ಕಾವ್ಯದ ರೂಪದಲ್ಲಿ ಎಷ್ಟು ಚಂದವಾಗಿ ಒಂದು ಏನಂತಾರೆ ಬೇರೆ ರೀತಿಯಾದಂತಹ ಅಭಿವ್ಯಕ್ತಿಯಾಗಿ ಅದು ಹೊರಗೆ ಬರ್ತದೆ. ಅದಕ್ಕೆ ಅವರ ಆ ಕೃತಿಯ ಬೆನ್ನುಡಿಯಲ್ಲಿ ನಾವು ನೋಡುತ್ತೇವೆ, ಸಾವಿನ ಬಗ್ಗೆ ಅವರು ಹೇಳುವಾಗ ನೀವು ಪ್ರಾರಂಭದಲ್ಲಿ ಹೇಳಿದ ನನಗೆ ಬಹಳ ಅತ್ಯಂತ ಸುಂದರವಾದ ಸೆಂಟೆನ್ಸ್ ಲೈನ್ ಅದು. ಸತ್ತವರನ್ನ ನಾವು ಮರೆತರೆ ಮತ್ತೊಮ್ಮೆ ಅವರನ್ನ ಕೊಂದಂತೆ ಅಂತ. ಅವರ ಆ ವ್ಯಕ್ತಿಯ ಉಪಕಾರದ ಸ್ಮರಣೆಯನ್ನ ಮಾಡದೆ ಹೋದರೆ ಅವರನ್ನು ಮತ್ತೊಮ್ಮೆ ಕೊಂದಂತೆ ಅಂತ. ಹೀಗಾಗಿ ನಾವು ಅವರ ಆ ಕೃತಿಗಳನ್ನ ಮತ್ತೆ ಮಂಥನ ಮಾಡದೆ ಹೋದರೆ ಅವರನ್ನು ಮತ್ತೊಮ್ಮೆ ಕೊಂದಂತೆ ಅಂತ. ಹೀಗಾಗಿ ನಾವು ಅವರ ಆ ಕೃತಿಗಳನ್ನ ಮತ್ತೆ ಮಂಥನ ಮಾಡದೆ ಹೋದರೆ, ಅವರ ಆ ಕೃತಿಗಳ ಚಿಂತನ ನಾವು ಮಾಡದೆ ಹೋದ್ರೆ ಅದು ಇನ್ನಿಷ್ಟು ಅವ್ರಿಗೆ ತೊಂದರೆ ಕೊಡ್ತದೆ. ಹೌದು, ಅದು ಅವಶ್ಯವಾಗಿ ಅದನ್ನ ಮಾಡ್ತಾನೆ ಇರ್ಬೇಕು. ಅವರು ಮಾಡ್ಲಾರ್ದೆ ಇರುವಂಗ ಬಿಟ್ಟಿಲ್ಲ, ನಮಗೆ ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಘನತೆನೇ ಅಷ್ಟು ಭವ್ಯವಾಗಿ ಅದು ಅವರು
ರಚನೆ ಮಾಡಿದಂತ ಎಲ್ಲ ಕಾವ್ಯಗಳ ಘನತೆನೇ ಆ ಮಟ್ಟಕದ ಮರೆತೆ ಬಂದರೂ ಮರೆಗೆ ಬಿಟ್ಟೇನೆಂದರೂ ಬಿಡದಿ ಮಾಯ ಅನ್ನೋದು, ಮರೆತೆ ಬಂದರೂ ಮರಿಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಹಿಡಿಸ್ಕೊಂಡವ್ರಿಗೆ ಮಾತ್ರ ಪದೇ ಪದೇ ಅದನ್ನ ಬೇರೆ ಬೇರೆ ಘಟ್ಟದಲ್ಲಿ ನಾವು ಆ ಲೈನ್ಸ್ ಗಳನ್ನು ಓದ್ತಾ ಹೋದಂಗ ನಮ್ಮ ಜೀವನದಲ್ಲಿ ಆಗ ನಡೆದಂತ ಘಟನಾವಳಿಗಳಿಗೆ ಅದು ಸೂಕ್ತವಾಗಿ ಆಗೇ ಬಿಡುತ್ತದೆ. ಅದಕ್ಕೆ ಅವರು ಉನ್ನತ ಮಟ್ಟದ ಕವಿಗಳು. ಇದೇ ಬೇಂದ್ರೆ ಅವರ ಮತ್ತು ಯಶಸ್ವಿ ಅವರ ಸಿಮಿಲಾರಿಟಿ ಅಂತ ನಾನು ಹೇಳ್ಬೋದು. ಎಲ್ಲಾ ವಿಧಾನಗಳಲ್ಲಿ ಅವ್ರು ಬರೆದ್ರು, ಮತ್ತ ಅವರ ಕೃತಿಗಳ ಹೆಂಗ ಜನಮಾನಸದಲ್ಲಿ ಕೂತು ಹಂಗ ಇವರ ಅನೇಕ ಕವಿತೆಗಳು ಒಂದೇ ಥಾಟಿನಲ್ಲಿ ಅಂತಲ್ಲ, ಆದ್ರೆ ಇಬ್ಬರಲ್ಲಿ ಒಂದು ಸಿಮಿಲಾರಿಟಿ, ಒಂದು ಸಾಮ್ಯ ನಾವು ನೋಡಬಹುದು. ಅವರ ಮಕ್ಕಳ ತೀರ್ಕೊಂಡಾಗ, ಅವರು ಕಷ್ಟಪಟ್ಟಾಗ ಅದರ ಅಭಿವ್ಯಕ್ತಿ, ಇವರು ತಮ್ಮ ಜೀವನದಲ್ಲಿ ಕಷ್ಟಪಟ್ಟಂತಹ ವಿಚಾರಗಳನ್ನು ಅದರ ಅಭಿವ್ಯಕ್ತಿ ಕಾವ್ಯದ ಮುಖಾಂತರ ಮಾಡಿದ್ದು. ಜೊತೆಗೆ ಬೇಂದ್ರೆಯವರು ಕೂಡ ಕಾಳಿದಾಸನ ಮೇಘದೂತವನ್ನ ಕನ್ನಡಕ್ಕ ತಾವು ಟ್ರಾನ್ಸ್ಲೇಟ್ ಮಾಡಿದ್ದು, ಅನುವಾದ ಮಾಡಿದ್ದು. ಅವರ ಆ ಅನುವಾದದ ವೈಖರಿ ಅದು ಕೂಡ ಮೂಲ ಕೃತಿಗೆ ಯಾವುದೇ ರೀತಿಯ ಧಕ್ಕೆ ಬರದಂತೆ, ಆದರೆ ಅನುವಾದದಲ್ಲಿ ಒಂದು ಸೃಜನಾತ್ಮಕತೆ ಇರುವಂತೆ. ಕನ್ನಡದಾಗ ಅವ ಬರೀತಿದ್ದಂದ್ರೆ ಹೆಂಗ್ ಬರೀತಿದ್ದ ಅಂತಷ್ಟೇ. ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು ಅಂತ ಅವ್ರು ಹೇಳಿದ್ರು, ಇವರೇ ಅಭಿನವ ಕಾಳಿದಾಸರು ಅನ್ನುವಂತೆ ಬೇಂದ್ರೆ ಅವರು ಮೇಘದೂತದ ಅನುವಾದ ಮಾಡಿದ್ದಾರೆ. ಹಂಗೆ ನಮ್ಮ ಯಶಸ್ವಿ ಅವರು ಕೂಡ ಅವರು ಆ ಋತುವಿಲಾಸದ ವಿಚಾರವನ್ನು ಅಷ್ಟೇ ಸುಂದರವಾಗಿ ಅದನ್ನ ಆ ಕಾಳಿದಾಸನ ಕೃತಿಯನ್ನ ಅನುವಾದ ಮಾಡಿದ್ದು. ಇಲ್ಲಿ ನಾವು ಅವರ ಅನುವಾದ ಸಾಹಿತ್ಯದ ಚಾಕಚಕ್ಯತೆ, ಅವರ ಚಾಮತ್ಕಾರ ಅದನ್ನು ನಾವು ನೋಡುತ್ತೇವೆ. ಒಂದಲ್ಲ ಎರಡಲ್ಲ, ಭಾವಕಾವ್ಯದಂತೂ, ಮಕ್ಕಳ ಕಾವ್ಯದಂತೂ ಎಲ್ಲಾ ಘಟ್ಟಗಳಲ್ಲಿಯೂ ಅಷ್ಟೇ ಸುಂದರ. ಇದು ಕವಿಗಳಲ್ಲಿ ಸಮಗ್ರವಾಗಿ ಎಲ್ಲ ಕಡೆ ದುಡಿಯುವುದು ಬಹಳ ಜನರಿಗೆ ಆಗುದಿಲ್ಲ, ಅವರು ಸೀಮಿತರಾಗಿರ್ತಾರೆ. ಆಕ್ಚುಲಿ ಇವರಿಗೆ ಜ್ಞಾನಪೀಠ ಬರ್ತಿತ್ತಂದ್ರೆ ಸಮಗ್ರಕ್ಕೆ ಕೊಡ್ಬೇಕು. ಸಮಗ್ರಕ್ಕಾಗಿ ಇವರಿಗೆ ಜ್ಞಾನಪೀಠ ಕೊಟ್ಟರೆ ಒಂದು ಒಳ್ಳೆ ಅರ್ಥ ಇದೆ. ಯಾಕಂದ್ರೆ ಎಲ್ಲಾ ರೀತಿಯ, ಯಾಕೆ ಅವರಿಗೆ ಬಾಲ ಪ್ರಶಸ್ತಿನೂ ಸಿಕ್ಕದು, ಮಕ್ಕಳ ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದೇವೆ. ನಮಗ ಬಾಲ ಪ್ರಶಸ್ತಿ ದೊಡ್ಡವರಿಗೆ ಕೊಡ್ತಾರಂತ, ದೊಡ್ಡವರಿಗೆ ಕೊಡ್ಬೇಕು. ಯಾಕಂದ್ರೆ ಅವ್ರು ಮಕ್ಕಳಿಗಾಗಿ, ಮಕ್ಕಳ ಸಾಹಿತ್ಯಕ್ಕಾಗಿ ಅವರು ದುಡಿದಿರ್ತಾರೆ, ಆ ಕೃಷಿ ಮಾಡಿರ್ತಾರೆ. ಅಂದ್ರೆ ಅಲ್ಲೂ ಕೂಡ ಅವರು ಎತ್ತಿದ ಕೈ. ಆಧ್ಯಾತ್ಮದ ನಿಟ್ಟಿನಲ್ಲೂ ಅವರು ಎತ್ತಿದ ಕೈ, ಸರಳವಾಗಿ ಎಲ್ಲ ಹೇಳ್ಕೊತ ಹೋಗ್ತಾರೆ. ಅದೇ ಆಗಲೇ ಮಾತಾಡೋದಂಗ ಇನ್ನೊಬ್ಬರ ಭಾವನೆಗಳಿಗೆ ಕಂಠವನ್ನು ಕೊಟ್ಟಂತೆ ಶಬ್ದಗಳನ್ನು ಕೊಡ್ಲಿಕ್ಕೇನು ಕೂಡ ಅವರು ಎತ್ತಿದ ಕೈ ಇದ್ದಾರೆ. ಎಲ್ಲೋ ಆದಂತಹ ಘಟನೆ ಇನ್ಯಾವುದೋ ಭಾಷೆಯಲ್ಲಿ ಬರೆದಿದ್ದನ್ನು ನಮ್ಮತನವಾಗಿ ನಮಗಾಗಿ ಉಣಬಡಿಸಲಿಕ್ಕೆ ಅದಕ್ಕೂ ಅವರು ಸಿದ್ಧಹಸ್ತ. ಪ್ರಬಂಧಗಳು, ಅವ್ರ ಮಾತು ಕೂಡ ಅದೇ ರೀತಿಯಾಗಿ ಮಾತಾಡ್ತಿದ್ರು. ಅನೇಕ ಸಂದರ್ಶನಗಳನ್ನು ನಾವು ನೋಡಿರ್ತೀವಿ. ನಾಟಕಗಳ ಪ್ರಕಾರಗಳನ್ನು ಅವ್ರು ಬರೆದಾರೆ, ಸಿನಿಮಾ ಸಾಹಿತ್ಯ ಬರೆದಾರ, ಸಿನಿಮಾಗಳನ್ನು ಬರೆದಾರೆ. ಏನು ಅದ್ಭುತ! ಚಿನ್ನಾರಿ ಮುತ್ತ, ಈ ಎಲ್ಲ ನಾವು ಕೊಟ್ರೇಶಿ ಕನಸುಗಳು ಇವೆಲ್ಲ ನೋಡಿದ್ರೆ ಇವೆಲ್ಲ ಕಾದಂಬರಿ ರೂಪದಲ್ಲಿ ಇದ್ದು ದೊಡ್ಡದಾದ ಒಂದು ಕ್ರಾಂತಿ ಮಾಡಬೇಕು ಕಾದಂಬರಿ ಸಾಹಿತ್ಯದ ಅಥವಾ ಮಕ್ಕಳ ಸಾಹಿತ್ಯದ. ರೆಕ್ಕೆಗಳಿದ್ದರೆ ಸಾಕೆ ಅಂತ ಮಕ್ಕಳಿಗೆ ಹೊಂದಾಣಿಕೆ ಆಗುವ ಹಾಡುಗಳನ್ನು ಬರೆಯುವ ವ್ಯಕ್ತಿ ಒಮ್ಮಿಂದೊಮ್ಮೆ ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ ಒಬ್ಬ ವೃದ್ಧ ವ್ಯಕ್ತಿಯ ವಿಚಾರವನ್ನ ಇವು ಎರಡೂ ಒಬ್ಬ ವ್ಯಕ್ತಿಯಲ್ಲಿ ಕೊಡೋದು ಬಹಳ ಕಠಿಣ. ನಾವು ಕೆಲವು ಕೃತಿಕಾರರಲ್ಲಿ ಮಾತ್ರ ಅದನ್ನು ನೋಡುತ್ತೇವೆ. ಅದು ಎಚ್.ಎಸ್. ವೆಂಕಟೇಶ ಮೂರ್ತಿಯವರಲ್ಲಿಯೂ ನೋಡೋದು ಅವರ ಸಾಹಿತ್ಯದ ಅದ್ಭುತತೆ ಅಂತ ನಾವು ಹೇಳ್ಬೋದು. ಅದರಂತೆ ಉಳಿದ ಅನೇಕ ಭಾವಕವಿಗಳ ಒಂದು ಪ್ರೇರಣೆ ಇವರ ಕೃತಿ ಮೇಲೆ ಆಗಿದೆ ಅಂತ ನಮಗೆ ಅನ್ನಿಸ್ತದೆ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ಪೂತಿ ನರಸಿಂಹಾಚಾರ್ಯರ ಕೃತಿಗಳನ್ನು ನಾವು ನೋಡೋದಾದ್ರೆ, ಕೆ.ಎಸ್. ನರಸಿಂಹಸ್ವಾಮಿಗಳ ಒಂದು ಕೃತಿಗಳನ್ನು ನಾವು ನೋಡೋದಾದ್ರೆ, ನಿತ್ಯೋತ್ಸವದ ಕವಿ ಅಹಮದ್ ಅವರದ ಕೃತಿಗಳನ್ನು ನಾವು ನೋಡೋದಾದ್ರೆ, ಜಿ.ಎಸ್. ಶಿವರುದ್ರಪ್ಪ ಇವರೆಲ್ಲರ ಕೃತಿಗಳನ್ನು ನಾವು ನೋಡೋದಾದ್ರೆ ಅಲ್ಲಿ ಹೇಗೆ ಒಂದು ವಿಷಯವನ್ನ ಇಟ್ಟುಕೊಂಡು ಅವರು ಅದರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ. ಈ ಒಂದು ಥಾಟು, ಅದೇ ಒಂದು ವಿಚಾರಗಳು ಇವರ ಮೇಲೆ ಪ್ರಭಾವ ಬಿದ್ದಿವೆ ಅಂತ ಅನ್ನಿಸ್ತದೆ.
ಈಗ ಪುತಿನ್ ಅವರು ಬಳಸಿಕೊಂಡಂತಹ ಪೌರಾಣಿಕವಾದಂತಹ ಕಥಾವಸ್ತುಗಳು, ಪಾತ್ರಗಳು, ಅದರ ಕುರಿತಾದ ಅವರ ಚಿಂತನೆ, ಅವರ ಗೀತನಾಟಕಗಳನ್ನು ನೋಡ್ತೀವಿ. ಇವರು ಮುಖ್ಯವಾಗಿ ಅದೇ ಪಾತ್ರಗಳನ್ನು ಬಳಸಿಕೊಂಡು ಬೇರೆ ರೀತಿಯಾದ ವ್ಯಾಖ್ಯಾನವನ್ನು ಕೊಡ್ತಾರೆ. KSN ಅವರಲ್ಲಿರುವಂತಹ ಪ್ರೇಮಾಂಕುರಗಳು, ಎಂತ ಡೈಲಿ ಲೈಫ್ ಒಳಗೆ ನಡೆಯುವಂತಹ ಘಟನೆಗಳಲ್ಲಿ ಯಾವ ರೀತಿಯಾದ ಒಲವಿರ್ತದೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದನ್ನು ಇವರು ಹಿಡ್ಕೊಂಡು ಆ ಒಂದು ಒಲವನ್ನ ನಮ್ಮ ಅಸಾಮಾನ್ಯ ಪಾತ್ರಗಳು ಅಂತ ಯಾವುದಕ್ಕೆ ಕರಿತೀವಿ ಅವಕ್ಕನ್ನು ಆರೋಪಿಸಿ ಅವರನ್ನು ನಮ್ಮಂತೆ ಮಾಡಿ ಅವ್ರ ಥರ ನಾವು ಈ ಒಂದು ಸಿಚುವೇಶನ್ ಆಗಿ ಹಿಂಗೆ ಬಿಹೇವ್ ಮಾಡ್ಬೋದು, ಅದರೊಳಗೆ ಏನು ತಪ್ಪಿಲ್ಲ, ಆ ಒಂದು ಉನ್ಮಾದವನ್ನು ನೀವು ಅನುಭವಿಸ್ಬೋದು ಅನ್ನುವಂತಹ ಒಂದು ದೃಷ್ಟಿಕೋನವನ್ನು ಕೂಡ ಅವರು ಕೊಡ್ತಾರೆ. ಅವರು ಕೃಷ್ಣ ರಾಧೆಯರ ಪದ್ಯದಲ್ಲಿ ನಾವು ಮಾತಾಡೋದಾದ್ರೆ ಬಹುಶಃ ನಾನು ನಮ್ದು ಅವ್ರು ಅಗಲಿದ ಕೂಡ ಕೆಲವೊಂದಿಷ್ಟು ನನ್ನ ಗೆಳೆಯರ ಜೊತೆ ಮಾತಾಡೋದು ಒಬ್ಬರು ಹೇಳಿದ್ದೆ. ಅವರು ಕ್ಯಾಪ್ಷನ್ ಅದೇ ಹಾಕಿದ್ರು, ಅವ್ರಿಗೆ ನಮನ ಸಲ್ಲಿಸೋ ಮುಂದಾಗ ಕೆಲವೊಂದಿಷ್ಟು ವಿಚಾರಗಳನ್ನ HSV ಅವರೇ ಹೇಳಬೇಕಾಗಿತ್ತು, ಕೆಲವೊಂದಿಷ್ಟು ವಿಚಾರಗಳನ್ನ ಅವರಿಂದನೇ ಕೇಳಬೇಕಾಗಿತ್ತು, ಅದು ಅವ್ರು ಹೇಳಿದ್ರನೇ ಚಂದ ಅಂತ. ಆ ವಿಚಾರಗಳಲ್ಲಿ ಅವರು ಇನ್ನೂ ಕೃಷ್ಣನ ಬಗ್ಗೆ ಯಾವ ರೀತಿಯಾದಂತ ಪರಿಕಲ್ಪನೆಯನ್ನು ನಮಗೆ ಕೊಡ್ತಿದ್ರು ಏನು, ಆ ಒಂದು ಪ್ರಶ್ನಾರ್ಥಕವನ್ನ ನಮ್ಮಲ್ಲಿ ಉಳಿಸಿ ಅವರು ತೆರಳಿದ್ರು ಅನ್ನುವಷ್ಟು ಮಟ್ಟಿಗೆ ಅವರು ಆ ಒಂದು ಪಾತ್ರದ ಕುರಿತಾಗಿ ಅಥವಾ ವ್ಯಕ್ತಿತ್ವದ ಕುರಿತಾಗಿ ಕೆಲಸವನ್ನು ಕೃಷಿಯನ್ನ ಮಾಡಿ ಬರದು ಎವಿಡೆಂಟ್ ನಮ್ಮ ಮುಂದೆ ಹಿಂಗ ಹಾಸಿ ಇಡಬಹುದು, ನಾವು ಅಷ್ಟು ಕಾಣುತ್ತೆ. ಈಗ ಅದೇ ನಾನು ಹೇಳಿದ್ನಲ್ಲ, ಯಾವ ಹಾಡಲಿ ಇದು ಶಿವರುದ್ರಪ್ಪನವರ ಕೃತಿ ಎದೆ ತುಂಬಿ ಹಾಡಿದೆ. ಇವೆಲ್ಲ ಏನ್ ನಾವು ಭಾವಕಾವ್ಯಗಳನ್ನ ನೋಡುತ್ತೇವಲ್ಲ, ಇದನ್ನ ಅವ್ರು ಹೇಳಿದ್ರೆ ಚಂದ. ಇದು ಹಣತೆಯಲ್ಲಿ ಬರದ ಕೃತಿಗಳನ್ನ ಶಿವರುದ್ರಪ್ಪನವ್ರು ಹೇಳಿದ್ರೆ ಚಂದ. ಹೆಂಗ ನಾವು ಒಬ್ಬ ಕವಿಯನ್ನ ಒಂದಕ್ಕೆ ನಾವು ಹೇಳ್ತೇವಲ್ಲ, ಇದು ಇವ್ರು ಹೇಳಿದ್ರೆ ಚಂದ ಅಂತ. ಹಂಗ HS ವೆಂಕಟೇಶ ಮೂರ್ತಿ ಅವರ ವಿಚಾರವನ್ನ ನೋಡಿದ್ರೆ ಕೃಷ್ಣ ರಾಧೆಯ ಬಗ್ಗೆ HS ವೆಂಕಟೇಶ ಮೂರ್ತಿ ಅವರು ಹೇಳಿದ್ರೆ ಚಂದ. ಆ ಭಾವನೆಗಳನ್ನ ಸಂಕೇತ ಮಾಡಿಕೊಂಡು ಅವರು ಹಾಡಿದ ವಿಚಾರಗಳು, ಅವರ ಕೃತಿಗಳು, ಇವುಗಳನ್ನು ಇವ್ರು ಹೇಳಿದ್ರೆ ಚಂದ ಅನ್ನುವಂತೆ ಒಂದು ಸಾಹಿತ್ಯ ಲೋಕದಲ್ಲಿ ಒಟ್ಟಾರೆಯಾಗಿ ನಾವು ಸಾರಸ್ವತ ಲೋಕದಲ್ಲಿ ನೋಡಿದ್ರೆ ಈ ವಿಷಯ ಇವರಿಂದ ಬಂದ್ರೆ ಚಂದ ಅಂತನ್ನುವ ಒಂದು ಆದರ್ಶ HS ವೆಂಕಟೇಶ ಮೂರ್ತಿ ಅವರು. ಅದೇ ರೀತಿಯಲ್ಲಿ ಊತಿ ನರಸಿಂಹಾಚಾರ್ಯರ ಒಂದು ಈ ವಿಚಾರ ಇವ್ರು ಹೇಳಿದ್ರೆ ಚಂದ, ಮಲ್ಲಿಗೆ ವಿಚಾರವನ್ನ KSN ಅವ್ರು ಹೇಳಿದ್ರೆ ಚಂದ. ಹಿಂಗ ಒಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಇದು ಇವರ ವಿಷಯ, ಅವರ ಅಥಾರಿಟಿ ಅದ, ಅವರ ಅಧಿಕಾರಿಗಳು ಅನ್ನುವಂತೆ ಕೃಷ್ಣ ರಾಧೆಯ ಬಗ್ಗೆ ಅಥಾರಿಟಿ ಅಧಿಕಾರ ಯಾರಿಗೆ ಅಂತಂದ್ರೆ HS ವೆಂಕಟೇಶ ಮೂರ್ತಿ ಅವರು. ಪಾತ್ರದ ಘನತೆಯನ್ನು ಅಷ್ಟರ ಮಟ್ಟಿಗೆ ಅವರು ಏರಿಸಿದ್ರು. ಅಂದ್ರೆ ರಾಧೆಯನ್ನ ಕೃಷ್ಣನನ್ನು ತಲುಪುವ ದೃಷ್ಟಿ ಅಂತ ಅವ್ರ ಪದ್ಯದಲ್ಲಿ ಬರೀತಾರೆ. ಲೋಕದ ಕಣ್ಣಿಗೆ ಬರೆಯುವ ಮುಂದಾಗ ರಾಧೆಯ ವ್ಯಕ್ತಿತ್ವವನ್ನು ಯಾರ್ಯಾರು ಎಲ್ಲೆಲ್ಲೂ ಅದನ್ನ ಸಮೀಕರಿಸಬಹುದು, ಆದ್ರೆ ಅವರು ಆ ರೀತಿಯಾಗಿ ಸಮೀಕರಿಸಿಲ್ಲ. ಅದು ನಾವು ಹೇಳಿ ಮಾತಾಡ್ತಿದ್ವಲ್ಲ, ಪಾತ್ರದ ಚಾರಿತ್ರ್ಯವನ್ನು ನಾವು ನೋಡ್ಕೋಬೇಕಾಗ್ತದೆ. ಏನೇನೋ ಬರೀತೀನಿ, ಎಷ್ಟೋ ಮಂದಿ ಏನೇನೋ ಬರೀತಾರೆ, ಯಾವ್ದಾವ್ದೋ ಪಾತ್ರಗಳು ಇಟ್ಕೊಂಡು ಏನೇನೋ ಬರೋದು, ಏನೇನೋ ಮಾಡಿರ್ತಾರೆ. ನಮಗೆಲ್ಲ ಇದದ್ದು ಏನಂತ ಸ್ವಾತಂತ್ರ್ಯ ಅದ ಅಂತಂದು. ಸ್ವಾತಂತ್ರ್ಯ ಇರೋದು ಹೌದು, ಸ್ವೇಚ್ಛಾಚಾರ ಮಾಡಿ ಪಾತ್ರದ ಘನತೆಯನ್ನ ನಮ್ಮ ಮಟ್ಟಿಗೆ ಇಳಿಸ್ಕೊಳ್ಳೋದಿರಂಗಿಲ್ಲ. ಅದನ್ನ ಇಟ್ಟುಕೊಂಡು ಭಾವನೆಗಳು ಸಹಜವಾದ ಭಾವನೆಗಳೇ ಅವರಿಗೆ ಆರೋಪಿಸಲಿಕ್ಕೆ ಬೇಕಾದಂತದ್ದು. ಅಲ್ಲಿ ಏನು ಅವರು ಚೌಕಾಸಿ ಮಾಡಿಲ್ಲ. ನಾವು ನಿತ್ಯ ಅನುಭವಿಸುವಂತಹ ಅನೇಕ ಘಟನಾವಳಿಗಳಿಂದ ಹೊಮ್ಮುವ ಭಾವನೆಗಳನ್ನೇ ಆ ಒಂದು ಪಾತ್ರಗಳಿಗೆ ಆರೋಪಣೆ ಮಾಡಿ ಆ ಪಾತ್ರಗಳ ಘನತೆಯನ್ನು ಇವರು ಕೆಳಗೆ ಇಳಿಸಲಾರದೆ ಅದನ್ನು ಅಲ್ಲೇ ಇಟ್ಟು ಆ ಸ್ತರವನ್ನ ಅಲ್ಲೇ ಅದನ್ನೇ ಮೇಂಟೈನ್ ಮಾಡಿ ತಮ್ಮ ಸಾಹಿತ್ಯದ ಝಲಕ್ಕು ಹೊಳಕು ಎಲ್ಲ ಅದರ ತೋರಿಸಿ ನಮಗೊಂದು ಬೇರೆ ರೀತಿಯಾದ ಉನ್ಮಾದವನ್ನು ಕೊಟ್ಟಾರೆ. ಇದು ಬಹಳಷ್ಟು ಇದು ಏನಂತಾರೆ ಕತ್ತಿಯ ಅಲಗಿನ ಮೇಲೆ ನಡೆದಂಗಿದೆ. ಇದು ಬಹಳ ಅನ್ಕೋತೀವಿ ನಾವು, ಏನಪ್ಪಾ ಏನು ಬರೀ ಗೊತ್ಬಿಟ್ಲ, ಏನು ಪಾತ್ರಗಳು ಗೊತ್ತಿದ್ದು ಅವ್ರು ಬಿಹೇವಿಯರ್ ಗೊತ್ತಾವ ನಮಗ, ನಾವು ಏನ್ ಬೇಕಾದ್ ಬರಿಬಹುದು, ಶಬ್ದ ಭಂಡಾರಿ ಇದ್ದವ್ರು ಹಂಗಿರಂಗಿಲ್ಲ. ಪಾತ್ರಗಳನ್ನ ವೈಭವೀಕರಿಸಿ ಬರೆಯೋದು ಸರಳ ಇರಬಹುದು, ಆದರೆ ಆ ಪಾತ್ರಗಳು ಗೊತ್ತಿರುತ್ತವೆ, ಅದನ್ನ ಬರೀಬಹುದು ಅಂತನ್ನೋದು ಪುರಾಣ ಪ್ರಪಂಚದಲ್ಲಿ ಬರುವಂತಹ ಪಾತ್ರಗಳು, ಕೃಷ್ಣ ರಾಧೆ ಇವರೆಲ್ಲರೂ. ಆದರೆ ಆ ಪಾತ್ರಗಳನ್ನ ಸಂಕೇತ ಮಾಡಿ ಬರೆಯುವಂತಹದ್ದು ಬಹಳ ಕಷ್ಟ. ಕೃಷ್ಣ ಅನ್ನೋದು ಮೂಲ ಪುರಾಣ ಪ್ರಪಂಚದಲ್ಲಿ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬರುವ ಕೃಷ್ಣ. ಆ ಕೃಷ್ಣನ ಎಲ್ಲ ರೀತಿಯಾದ ವಿಚಾರಗಳನ್ನ, ಕಥೆಗಳನ್ನ ತಿಳಿದು ಒಟ್ಟುಗೂಡಿಸಿ ಅದಕ್ಕೊಂದು ಸಂಕೇತ ಕೊಡೋದು,
ಹಂಗೆ ರಾಧೆಯನ್ನ ಒಂದಕ್ಕೆ ಸಂಕೇತ ಮಾಡಿ ಆ ಕೃತಿಯನ್ನ ಬರೆಯೋದಿದೆಯಲ್ಲ, ನೀವು ಹೇಳದಂಗೆ ಕತ್ತಿಯ ಅಲಗಿನ ಮೇಲೆ ನಡೆದಂಗ ಅದು ಅಷ್ಟು ಸರಳ ಅಲ್ಲ. ಕೃಷ್ಣನನ್ನ ಸಂಕೇತಗೊಳಿಸೋದು, ರಾಧೆಯನ್ನ ಸಂಕೇತಗೊಳಿಸಿ ಒಂದು ವಿಚಾರವನ್ನ ತಿಳಿಸೋದು, ಅದೇ ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಇವಳು ಸಾಮಾನ್ಯವಾಗಿ ಒಬ್ಬ ಹೆಣ್ಣಾಗಿ ಜಗತ್ತಿಗೆ ತೋರ್ತಾಳೆ. ಆದ್ರೆ ನಾನೊಬ್ಬ ಕವಿ, ನನಗೆ ಕೃಷ್ಣನನ್ನ ಕಾಣ್ಲಿಕ್ಕೆ ಇವಳು ಕಣ್ಣು ಅಂತ. ಏನು ಅದ್ಭುತವಾದ ವಿಚಾರ ಅಂದ್ರೆ, ಇಲ್ಲಿ ಕೃಷ್ಣ ಮತ್ತು ರಾಧೆಯರನ್ನ ಕೃಷ್ಣ ರಾಧೆಯರಾಗಿ ವರ್ಣನ ಮಾಡಿದ್ದಲ್ಲ, ಅವರಲ್ಲಿ ವರ್ಣನ ಮಾಡಿದ್ದು ಒಂದು ಸಂಕೇತ ಮಾಡಿದ್ದು. ನಿಮಗೆ ಕೃಷ್ಣ ರಾಧೆಯ ಬಗ್ಗೆ ಇವರ ಕೃತಿಗಳನ್ನು ನೋಡಿದ್ರೆ ಯಾವ ನೆನಪಾಗ್ತದೆ? ಮೊಟ್ಟ ಮೊದಲಿಗೆ ಹಿಂಗ್ ಕೃಷ್ಣ ರಾಧಾ ಈ ವಿಚಾರವನ್ನ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಬರೆದ 10 ಕೃತಿಗಳಿವೆ. ಅವುಗಳಲ್ಲಿ ಒಂದು ಪಟ್ಟನೆ ನೆನಪಾಗುವಂತ, ಪಟ್ಟನೆ ಅಂದ್ರೆ ಅದು ಬಹಳ ಫೇಮಸ್ ಆಗಿದ್ದಕ್ಕೂ ಅದು ನೆನಪಾಗೋದನ್ನು ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು ಆಡುತ್ತೀವನು ಎನ್ನುವ ಮಾತು ರಾಧೆ ನಾಚುತ್ತಿದ್ದಳು. ಬಹಳ ಸುಂದರ. ಇದನ್ನ ನಾವು ನಮ್ಮನ್ನ ಕಲ್ಪಿಸ್ಕೋಬಹುದು. ನಾವು ಕೃಷ್ಣನಾಗ ನಮಗೆ ಇದ್ದಂತ ರಾಧೆಗಳು ಕೂಡ ಇದನ್ನೇ ಮಾಡ್ತಿರ್ತೀವಿ ನಮ್ಮ ವಿಲಾಸದ ಸಮಯದಲ್ಲಿ. ಅಲ್ಲಿ ಸ್ವಲ್ಪದು ಏನೋ ಅಂದ್ರೆ ಮಾತೇನೋ ಗೊತ್ತಿಲ್ಲ, ಏನೋ ಮಾತು ರಾಧೆಯನ್ನು ನಾಚುವ ರೀತಿಯಲ್ಲಿ ಕೃಷ್ಣ ಮಾತಾಡಿದ. ಈ ಒಂದು ಸಂಕೇತ ನಮಗ್ ಸಿಗ್ತದ. ನಾವು ನಮ್ಮ ರೀತಿಯಾದ ಕಲ್ಪನೆಗಳನ್ನ ಫ್ರೀ ಬಿಟ್ಬಿಡ್ತಾರೆ. ನೀವು ಏನಾರ ವಿಚಾರ ಮಾಡ್ಕೊಳ್ಳಿ, ಅದು ಬಹಳ ಮಜಾ. ಇದೇ ಇಂತಹ ಕೃತಿಗಳನ್ನ ಅದಕ್ಕೆ ತೂಗು ಮಂಚದ ಕವಿ ಅಂತ ಅವರನ್ನ ಕರೀತೀವಿ. ಹಣತೆಯ ಕವಿ ಅಂತ ಶಿವರುದ್ರಪ್ಪನವ್ರಿಗೆ ಕರೆದಂತೆ, ಮಲ್ಲಿಗೆಯ ಕವಿ ಅಂತ KSN ಅವ್ರನ್ನ ಕರೆದಂತೆ, ಹೀಗೆ ಇವರನ್ನ ತೂಗು ಮಂಚದ ಕವಿ ಅಂತ ನಾವು ಕರೆಯೋದಂತೆ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು ಅಂತ ಆ ರಾಧೆಯ ನಾಚಿಕೆಯನ್ನ, ಕೃಷ್ಣನ ವಿಚಾರವನ್ನ ತುಂಬಾ ಸುಂದರವಾಗಿ ಅಲ್ಲಿ ವರ್ಣನ ಮಾಡಿದ್ದು. ಅಲ್ಲಿ ಅವರ ಶಬ್ದದ ಸೌಂದರ್ಯವೂ ಕಾಣಿಸ್ತದೆ, ಭಾವನಾ ಸೌಂದರ್ಯವೂ ಕಾಣಿಸ್ತದೆ. ತನಗೆ ತಾನೇ ತೂಗು ಮಂಚ ತಾಗುತ್ತಿತ್ತು ದೂರದಂಚ ತೆಗೆಯೋ ಗರುಡ ನಿನ್ನ ಚೊಂಚ ಹಾಲು ಗಡಿಗೆ ಹೇಳಿತು ಅಂತ. ಅಂಚ ಅನ್ನುವ ಪ್ರಾಸ, ಅಲ್ಲಿ ಪ್ರಾಸಕ್ಕೂ ಅವ್ರು ಮೋಸ ಮಾಡಿಲ್ಲ. ಅಂದ್ರೆ ಅಷ್ಟೇ ಸುಂದರವಾಗಿ ಪ್ರಾಸವನ್ನು ಬರೀಬಲ್ಲರು, ಜನಸಾಮಾನ್ಯರಿಗೆ ಅಷ್ಟೇ ಸುಂದರವಾಗಿ ಇದನ್ನು ಮುಟ್ಟಿಸಲೂಬಹುದು. ತ್ರಾಸ ಆಗ್ಲಾರ್ದಂಗ ಅದರಿಂದ ಒಂದು ಸಂತೋಷ ವಿಲಾಸ ನಮ್ಗೆ ಸಿಗಬೇಕು ಅನ್ನೋ ಹಂಗ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಕೃತಿಗಳನ್ನು ನಾವು ನೋಡುತ್ತೇವೆ. ಅದರಂತೆ ಲೋಕದ ಕಣ್ಣಿಗೆ ರಾಧೆಯು ಕೂಡ, ಅದನ್ನು ಕೂಡ ರಾಧಾ ಮತ್ತು ಕೃಷ್ಣರ ಬಗ್ಗೆ ಬರೆದಂಥದ್ದು. ರಾಧೆ ನಾವು ಓವರಾಲ್ ಆಗಿ ಸಾಹಿತ್ಯವನ್ನು ನೋಡಿದಾಗ ಸ್ವಲ್ಪ ಅನ್ಸಂಗ್ ಪಾತ್ರ. ಅದು ರಾಧೆಯ ಕುರಿತು ಬಹಳಷ್ಟು ಕಥೆಗಳನ್ನು ನೀವು ನೋಡ್ಲಿಕ್ಕಿಲ್ಲ. ಒಬ್ಬ ಗೋಪಿಕಾ ಸ್ತ್ರೀ, ಅವಳ ಬಗ್ಗೆ ಬಹಳಷ್ಟು ಕಥೆಗಳನ್ನು ನೋಡ್ಲಿಕ್ಕಿಲ್ಲ. ಆದ್ರೆ ಅವಳ ಭಾವನೆಗಳನ್ನು ಸ್ವಲ್ಪ ನೋಡಿದ್ರು ಅವಳನ್ನ ಸಂಕೇತ ಮಾಡಲಿಕ್ಕೆ ಬರುತ್ತದೆ. ಅದನ್ನ ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡಿ ಕೃತಿಗಳನ್ನ ಕೊಟ್ಟ ಕೀರ್ತಿ ಅದು ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಕೃಷ್ಣನನ್ನ ಮತ್ತು ರಾಧೆಯನ್ನ ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದೋ ದೀಪ ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವುದು ಪರಿತಾಪ. ಅದು ಸಾರ್ವಕಾಲಿಕವಾದಂತಹ ಒಂದು ಘಟನೆ ಅಂತ ಮಾಡಿಬಿಟ್ರು. ಹೌದು, ಕೃಷ್ಣ ರಾಧೆಯರ ವಿಚಾರ ಅಥವಾ ಒಂದು ಪ್ರೇಮ, ಅದನ್ನ ಸಾರ್ವಕಾಲಿಕವಾದಂತಹ ವಿಚಾರ. ಅಂದ್ರೆ ಕೃಷ್ಣ ರಾಧೆಯ ಪ್ರೇಮ ಅಷ್ಟೇ ಅಲ್ಲ, ಕೃಷ್ಣನಂತಿರುವ ಕೃಷ್ಣರು, ರಾಧೆಯಂತಿರುವ ಅನೇಕ ರಾಧೆಯರು ಅಂತ. ಅದು ಕಲ್ಪನೆ ಮಾಡ್ಕೊಳ್ಲಿಕ್ಕೂ ನಮಗೆ ಹಿಂಗ ಗೋಸ್ಪಂಸ್ ಅಂತ ಹಂಗೆ ಬರ್ತದೆ. ಹೌದಲ್ಲಪ್ಪ, ಪಾತ್ರ ಅಂತ ವ್ಯಕ್ತಿತ್ವ ಅಂತ ದೊಡ್ಡದು, ನಾವು ಕೃಷ್ಣನಿಕ್ಕಂತೂ ಸಾಧ್ಯನೇ ಇಲ್ಲ. ಆದ್ರೂ ಆ ಒಂದು ಕ್ಷಣಕ್ಕವರು ಈ ಒಂದು ವಿಚಾರದಾಗ ನಮ್ಮನ್ನ ಸಮೀಪ ಹೋಯ್ತಾರಲ್ಲ, ಈ ಒಂದು ವಿಚಾರದಾಗ ಈ ರೀತಿಯಾದ ಚೇಷ್ಟೆಗಳನ್ನು ನೀವು ಮಾಡ್ಬೋದಪ್ಪ, ಇದು ಸಭ್ಯವಾದ ವರ್ತನೆ ಇರ್ತದೆ, ಈ ರೀತಿಯಾದ ಪ್ರೇಮ, ಈ ರೀತಿಯಾದ ಒಲವು ನಿಮಗೆ ಎಕ್ಸಾಂಪಲ್ ಆಗ್ಬೇಕು, ಅನ್ಯ ರೀತಿಯಾದಲ್ಲ. ಅದಕ್ಕೆ ಎಲ್ಲೂ ಅದನ್ನು ಕಲುಷಿತಗೊಳಿಸಲಿಲ್ಲ. ಹೇಳದ ಹಂಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದುರ್ಬಳಕೆ ಮಾಡಿ ಎಲ್ಲೂ ಅದನ್ನ ಹೊರಗೆ ಹಾಕುವ ಸಂದರ್ಭದಲ್ಲಿ ಎಲ್ಲೋ ಅದನ್ನ ಕಲುಷಿತಗೊಳಿಸಿ ಆ ಪಾತ್ರಕ್ಕೆ ಒಂದು ಅಗೌರವ ತೋರಿಸಿ ತನ್ನದೇ ರೀತಿಯಲ್ಲಿ ಬಹಳಷ್ಟು ಆಗ್ತವೆ. ರಾಮನನ್ನ, ಸೀತೆಯನ್ನ, ದ್ರೌಪದಿಯನ್ನ ವರ್ಣನ ಮಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕವಿಗಳು, ಸಾಹಿತಿಗಳು ಕೂಡ ಅದರ ವಿಚಾರವನ್ನು ವಿಮರ್ಶೆ ಮಾಡುವಾಗ
ಆ ವಿಮರ್ಶಾದ ಹೆಸರಿನಲ್ಲಿ ಅಥವಾ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಹೆಸರಿನಲ್ಲಿ ಆ ಪಾತ್ರಗಳಿಗೆ ಅವಮರ್ಯಾದೆ ಆಗುವಂತೆ ಅನಿಸ್ಬಿಡುತ್ತದೆ ಓದುಗರಿಗೆ. ಆದರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಇಡೀ ಸಾಹಿತ್ಯವನ್ನು ನಾವು ನೋಡಿದಾಗ ಕೃಷ್ಣ ರಾಧಾ ಇವರಿಬ್ಬರ ಬಗ್ಗೆ, ರಾಮನ ಬಗ್ಗೆ ಅನೇಕ ಕೃತಿಗಳನ್ನು ಅವರು ಸಂಕೇತ ಮಾಡಿ ಬರೆದ್ರೂ ಕೂಡ ರಾಮನ ಕೃಷ್ಣನ ಘನತೆ ಭಕ್ತರ ಮನಸ್ಸಿನಲ್ಲಿ ಏನಿದೆಯೋ ಅದರ ಕೊಂಚವೂ ಕಳಂಕ ತರದಂತೆ ಅಷ್ಟೇ ಸುಂದರವಾಗಿ ಬರೆದದ್ದು. ಮತ್ತೆ ಅಷ್ಟೇ ಆ ಕೃತಿಗಳ ಅಂದ್ರೆ ಮೂಲ ಕೃತಿಗಳಿಗೆ ಈ ಅನುವಾದದಿಂದಲೋ ಅಥವಾ ಈ ವಿಮರ್ಶಾದಿಂದಲೋ ಘಾಸಿ ಆಗಬಾರದು. ಹೌದು, ಅಷ್ಟೇ ಸುಂದರವಾಗಿ ಬರೆದದ್ದು. ಕೃಷ್ಣರಾಧೆಯರ ಬಗ್ಗೆ ಬರೆದಂತಹ ಅನೇಕ ಕವಿತೆಗಳಿವೆ. ಮತ್ತೆ ನಾವು ನೋಡೋದಾದ್ರೆ ಮಧುರೆಗೆ ಹೋದನು ಮಾಧವ, ಅವ್ರಿಗೆ ಬಹಳ ಸುಂದರವಾದ ಸೇರುವ ಶಬ್ದ ಅಂದ್ರೆ ಮಾಧವ. ಕೃಷ್ಣ ಅಂತನೂ ಬಳಸಿದ್ದಾರೆ, ಆದರೆ ಮೋಹನ ಮಾಧವ ಈ ಎರಡು ಶಬ್ದ ಅವರಿಗೆ ಹಿಡಿಸಿದ ಶಬ್ದಗಳು ಅಂತ ಹೇಳ್ತೀವಿ. ಬಹಳಷ್ಟು ಕಡೆ ಇದನ್ನೇ ಅವರು ಬಳಸ್ತಾರೆ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಈ ರೀತಿ ಬರೆಯುವ ಮುಂದಾಗೂ ಕೃಷ್ಣ ಅಂತ ಬಳಸಂಗಿಲ್ಲ ಡೈರೆಕ್ಟ್ ಆಗಿ. ಅಲ್ಲೂ ಕೂಡ ಕೃಷ್ಣ ಅಂತ ಎಲ್ಲೂ ಬಳಸಂಗಿಲ್ಲ, ಬಹಳ ಕಮ್ಮಿ ಬಳಸೋದು. ಅನೇಕ ಹೆಸರು ಮೇಘಶ್ಯಾಮ, ಮಾಧವ, ಮೋಹನ, ಮುರಳೀಧರ ಈ ರೀತಿಯಾಗಿ ಅವರು ಬಳಸ್ತಾರೆ. ಮದಿಂದ ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ವಿಶೇಷವಾಗಿ ಮಾಧವ ಅಂತನ್ನುವ ಶಬ್ದ ಅಂತೂ ಇಷ್ಟು ಸುಂದರವಾಗಿ ಬಳಸಿದ್ದಾರೆ. ಮಧುರೆಗೆ ಹೋದನು ಮಾಧವ, ಬರುವನೋ ಬಾರನೋ ಹೋದವು. ಗೋಕುಲ ನಿರ್ಗಮನದ ಒಂದು ಪ್ರಸಂಗ. ಅಲ್ಲಿ ಏನು ಅದ್ಭುತವಾದ ವಿಚಾರ, ನೀವು ಅದರ ಬಗ್ಗೆ ಹೇಳೋದಾದ್ರೆ. ಅಂದ್ರೆ ಇದು ಪೂತಿನ ಅವರು ಈ ಕುರಿತಾಗಿ ಬರೆದಿದ್ದು. ಗೋಕುಲದಿಂದ ಹೋಗ್ತಾ ಇದ್ದಾನೆ ಕೃಷ್ಣ, ಅಲ್ಲಿ ಎಲ್ಲರೂ ಅದ ನಾಟಕನೂ ಅಷ್ಟು ಚಂದ ಬರೆದವ್ರು. ಇದು ನಾಟಕ ಇನ್ನು ಬರುವುದಿಲ್ಲ ಅನ್ನುವ ಲೆಕ್ಕಕ್ಕೆ ಕೃಷ್ಣ ಹೋದಂತೆ ಬರ್ತಾನೇನು ಅನ್ನುವಂತ ಆಸೆ ಎಲ್ಲರಿಗೂ ಅದ. ಗಾಳಿ ಬೀಸ್ಲಿಗತ್ತದ, ಎಲ್ಲೋ ನಾದ ಕೇಳಲಿಗತ್ತದ, ಮೋಸ್ಟ್ಲಿ ಮುರಳಿಯ ನಾದ ಇರಬಹುದು, ಅವನ ಸುಗಂಧ ಬರ್ತಿದೆ, ಅವ್ರ ಹತ್ರ ಎಲ್ಲೋ ಇದ್ದಾನೇನೋ. ಇದು ಬಹಳಷ್ಟು ಜನಕ್ಕೆ ಇದೊಂದು ಫೇಸ್, ಕೃಷ್ಣನ ಜೀವನದಲ್ಲಿ ಬಂದಂತ ಈ ಫೇಸು. ಇದನ್ನು ಪೂತಿನವರು ಬೇರೆ ಬೇರೆದಕ್ಕೆ ಅವರು ಹಚ್ಚಿಕೊಂಡು ಬರ್ತಾರೆ. ಯಾವ್ಯಾವ ಅಂದ್ರೆ ಮೈಗ್ರೇಷನ್, ಗುಳೆ ಹೋಗುವುದು, ಅಂದ್ರೆ ಮನೆಗೆ ಆಗೋರು ಹಿಂಗಿದ್ದವರು ಅನಿವಾರ್ಯವಾಗಿ ಬೇರೆ ಕಡೆ ಹೋದಾಗ ಅಲ್ಲಿ ಕೃಷ್ಣನ ಪ್ರಸಂಗ ಹೋಲಿಕೆ ಮಾಡಿ ಹಂಗ ಇವರು ಅದರಿಂದ ಮೋಸ್ಟ್ಲಿ ಅದನ್ನು ಪ್ರಭಾವಿತರಾಗಿ ಇವರು ಕೂಡ ಹಂಗೆ ಅಲ್ಲಿ ಪ್ರಶ್ನಾರ್ಥಕದ ಹೋದವರು ಬರ್ತಾರಿಲ್ಲೋ ಎರಡೂ ರೀತಿಯಿಂದ. ಬರುವನೋ ಬಾರನೋ ಹೋದವರು ಹೋಗ್ಬೇಕಂತೆ ಹೋದವರು ಬರಂಗೇ ಇಲ್ಲ ಅಂದ್ರೂ ಒಂದು ಹೋಪ್ ಇರ್ತದೆ ಬರ್ತಾರಂತ. ಬರ್ತೀನಿ ಅಂತ ಹೇಳಿ ಹೋದವ್ರದಂತೂ ಜಾಸ್ತಿ ಹೋಪ್ ಇರ್ತದೆ. ಈಗ ಎಷ್ಟೋ ಮಂದಿ ಪಾಪ ಸೈನ್ಯಕ್ಕೆ ಸೇರ್ತಿರ್ತಾರೆ, ಅವರಲ್ಲಿರುವಂತ ಭಾವನೆಯನ್ನು ಅವರ ಮನೆಗೆ ಅವರೇ ಕೃಷ್ಣ ಅಲ್ಲ, ಅವರ ಮನೆ ಕೃಷ್ಣ ಅದೇ ಅವರಿಗೆ ನಂದ ಗೋಕುಲ, ಅಲ್ಲಿಂದ ನಿರ್ಗಮನ ಆಗಿದವರು. ಅವರಲ್ಲೂ ಇದೇ ಪ್ರಶ್ನೆ, ಬರ್ತಾರೋ ಬರಂಗಿಲ್ಲ ಹೋದವರು. ಅಷ್ಟು ಚಂದ ಅವರು ಅದನ್ನು ಪೂಣಿಸಿ ಸಣ್ಣ ಸರಳವಾದ ಭಾಷೆಯನ್ನೇ ಇಟ್ಟು ಎಷ್ಟೆಲ್ಲ ವಿಷಯಗಳನ್ನು ಅವರು ಇದರಿಂದ ಮುಟ್ಟಿ ಬಂದರು ಅಂತನ್ನೋದು, ಅದು ಇಡೀ ಪದ್ಯವನ್ನ ಓದ್ತಾ ಹೋದಂಗೆ ಅದು ತೆರಡ್ಕೊಳ್ಳುವ ರೀತಿ ತುಂಬಾ ಸುಂದರವಾಗಿ ಆ ಮಾಧವ ಶಬ್ದದ ಬಳಕೆ, ಅದಕ್ಕೆ ಹೋದವ ಅಂತನ್ನುವ ಪ್ರಾಸ, ಅಲ್ಲಿ ಭಾವ ಎಲ್ಲ ಪೂರ್ಣ ನಮಗೊಂದು ಫ್ಯಾಮಿಲಿ ಪ್ಯಾಕ್ ಅಂತ ಆ ಸಾಹಿತ್ಯದೊಳಗೊಂದ ಆ ರೀತಿಯಾಗಿ ಪೂರ್ಣವಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂತೆ ನೋಡುತ್ತಾರೆ. ಅದೇ ನೀವು ಹೇಳಲಿಕ್ಕಿದ್ರಲ್ಲ, ಒಬ್ಬ ವ್ಯಕ್ತಿಯ ಜೀವನದ ಫೇಸ್ಗಳನ್ನ ವರ್ಣನ ಮಾಡೋದು ಈ ಜಾಡಿನಲ್ಲಿ ಬರುವ ಕವಿಗಳ ಒಂದು ಹವ್ಯಾಸ. USP ನಾವು ಒಂದೊಂದು ಕವಿಯ ಸಾಹಿತ್ಯವನ್ನು ನೋಡುತ್ತಾ ಹೋದಾಗ ಅವರು ಒಂದು ಜೀವನದ ಒಂದೊಂದು ಘಟ್ಟಗಳನ್ನು ವರ್ಣನ ಮಾಡ್ಕೊತ ಹೋಗಿದ್ದಾರೆ. ಒಂದೊಂದು ಘಟ್ಟಗಳನ್ನು ವರ್ಣನ ಮಾಡ್ಕೊತ ಹೋಗಿದ್ದಾರೆ. ಅದು ನಾವು ಕುವೆಂಪು ಅವರು, ಬೇಂದ್ರೆ ಅವರಿಂದ ನೋಡ್ಕೋತ ಹೋದ್ರು ಒಂದೊಂದು ಫೇಸ್ಗಳನ್ನ ಅವರವರು ಅಲ್ಲಲ್ಲಿ ಹೇಳಿದ್ದು. ಹಂಗೆ HSV ಅವರ ಕೃತಿಗಳಲ್ಲೂ ನೋಡಿದಾಗ ಬೇರೆ ಬೇರೆ ಫೇಸ್ಗಳನ್ನು ವರ್ಣನ ಮಾಡಿದ್ದಾರೆ, ಜೀವನದ ಘಟ್ಟಗಳನ್ನು. ಬೇರೆ ಘಟ್ಟ, ಹೌದು. ಸಣ್ಣವರಿಂದ ನಾವು ಅಂಬೆಗಾಲಿಡುವ ಸ್ಥಿತಿಯನ್ನು ಹಿಡ್ಕೊಂಡು ಇನ್ನೇನು ಶರಶಯ್ಯ ಮೇಲೆ ಮಲಗಿದಂಗೆ ನಾವು ನಮ್ಮ ಅಂತಿಮ ಯಾತ್ರೆಯನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಕೂಡ ನಮಗೆ ನಮ್ಮ ದುಃಖಗಳ ಶರ ಇರ್ತಾವ ಅಷ್ಟೇ. ಶರ ಅಂತ ಬಾಣಗಳೇ ಇರ್ಬೇಕಂತ ನಾವು ಮಾಡಿದ ಅದ್ರ ಮೇಲೆ ನಾವು ಮಲಗಿದಾಗ ನಮ್ಗೆ ಆಗುವಂತ ಅನೇಕ ಬದಲಾವಣೆ, ಅಲ್ಲಿ ತನ ಒಂದು 80-90 ವರ್ಷದ ಲೈಫ್ ಸ್ಪ್ಯಾನ್ ಬರುವಂತ ಘಟನೆಗಳನ್ನು ಅವರು
ಎಲ್ಲವನ್ನೂ ತಮ್ಮ ಕೃತಿಯ ಮೂಲಕ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ಯಾರ. ಬೇರೆ ಬೇರೆ ಸಂಕೇತಗಳನ್ನ ಇಟ್ಕೊಂಡು ಕೃಷ್ಣನ ಬಗ್ಗೆನೂ ಅವರು ಬರೆಯೋ ಮುಂದಾಗ ಸಣ್ಣವರಿದ್ದಾಗಿಂದ ಹಿಡಿದು ಮಾಡಿದಂತ ಅನೇಕ ತುಂಟಾಟಗಳ ಬಗ್ಗೆನೂ ಅವ್ರು ಬರೀತಾರೆ. ಅದು ಬಹಳಷ್ಟು ಲೈಕ್ ಆಗ್ತದೆ. ನಾವು ಸುಮ್ಮದನ್ನ ಪ್ರಾಸವ ಹಾಡುವಂತ ಹಾಡಿದನ್ನು ಅದಕ್ಕೂ ಸಹಿ, ಅದರಿಂದ ಏನೋ ಇನ್ನೊಂದು ಘಟ್ಟದ ವರ್ಣನ ಅಂತ ತಗೊಂಡ್ರು ಅದಕ್ಕೂ ಸಹಿ. ಅದೇ ಅಮ್ಮ ನಾನು ದೇವರಾಣಿ ಬೆಣ್ಣೆ ಎಲ್ಲಾ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದ್ರಮ್ಮ ಅಂದ್ರೆ ಎರಡೂ ರೀತಿ. ಒಂದು ಅವನ ತುಂಟಾಟಿಕೆಗಳನ್ನು ಹೇಳ್ದಂಗಾಯ್ತು, ನೀನು ನನ್ನನ್ನು ನಂಬು, ಜನ ನನ್ನ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಕೇಳಬೇಡ, ಮಂದಿ ಏನ್ ಬೇಕಾದ್ರೆ ಹೇಳ್ತಿರ್ತಾರ, ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದಂಗ ಆರೋಪಗಳನ್ನು ಮೆತ್ತಿರ್ತಾರ, ನಾ ಹಂಗಿಲ್ಲ ತಿಳ್ಕೊ ನೀನು ಅಂತ ಹೇಳ್ದಂಗು. ಅದನ್ನ ನಾವು ಅದಕ್ಕೂ ಬಳಸ್ಕೋಬಹುದು ಸಣ್ಣ ಸಣ್ಣ ಹುಡುಗದೆ. ಅಲ್ಲಿಯವರ ಆ ಕೃತಿ ಬಗ್ಗೆ ಹೇಳಿದ್ರಿ ಅಂತ ಹೇಳುತ್ತೇನೆ. ಆ ಕೃತಿಯಲ್ಲಿ ಅವರ ಅನುವಾದ ಸಾಹಿತ್ಯದ ಒಂದು ಗಾಂಭೀರ್ಯ, ಅನುವಾದದಲ್ಲಿಯೂ ಸೃಜನಾತ್ಮಕತೆಯನ್ನು ತರಬಲ್ಲಂತಹ ಒಂದು ಘನತೆ ಅವರ ಕಾವ್ಯಕ್ಕೆ. ಅದು ಸೂರದಾಸರ ಕೃತಿ. ಮೈಯಾ ಮೋರಿ ಮೈನೆ ಮಾಖನ ಖಾಯ, ನಾನು ಬೆಣ್ಣೆ ತಿಂದಿಲ್ಲ ಅಂತನ್ನೂ ಸೂರದಾಸರು ಬಹಳ ಪ್ರಸಿದ್ಧರಾದಂತಹ ಭಕ್ತಿ ಪಂಥದ ಸಾಹಿತಿಗಳು. ಅವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕೃಷ್ಣನ ಭಕ್ತರು. ಆ ಸೂರದಾಸರಂತಹ ದಾಸರು ಅವರು ಬರೆದಂತಹ ಕೃತಿಯನ್ನ ಅದಕ್ಕೆ ಏನೂ ಒಂದು ಕೆಟ್ಟಸ್ತಿಕೆ ತರದೆ ಅಷ್ಟೇ ಸುಂದರವಾಗಿ ಅದು ಇದು ಹೊಸ ಕಾವ್ಯನೇನು ಅನ್ನುವಂತೆ ಎಷ್ಟೋ ಜನಕ್ಕೆ ಬಹುಶಃ ಗೊತ್ತು ಮಾಡ್ಕೊಳಕ್ ಹೋಗುವಂತ ಪ್ರಸಂಗವೂ ಇಲ್ಲ. ಯಾಕಂದ್ರೆ ಅದು ಆ ಹಾಡನ್ನು ಕೇಳಿರ್ತಾರೆ, ಈ ಹಾಡನ್ನು ಕೇಳಿರ್ತಾರೆ, ಆದ್ರೆ ಅದೇ ಬೇರೆ ಇದೇ ಬೇರೆ ಅಂತ ಅನ್ನುವಂತೆ ಇರುತ್ತದೆ. ಹಿಂಗ ಅನುವಾದ ಇರಬೇಕು. ಇದನ್ನು ತೋರಿಸಿಕೊಟ್ಟಂತವ್ರು ಯಶಸ್ವಿ. ಕೀರ್ತನಾ ಶೈಲಿಯನ್ನು ಮೀರಿ ಹೋಗಿಲ್ಲ ಇದು. ಅಂದ್ರೆ ಇದು ಬಹಳ, ಈಗ ನಾವು ಈ ದಾಸರಷ್ಟೇ ಕೀರ್ತನೆಗಳನ್ನ ಬರೀತಾರ ಅನ್ನುವಂತ ಒಂದು ಇದ್ರಾಗಿರ್ತೀವಿ ಒಳಗೆ. ಕೀರ್ತನೆಯನ್ನ ಇವರು ಇನ್ಸ್ಪಿರೇಷನ್ ಅಂತ ಅನ್ಕೊಂಡು ಆ ಪ್ರಭಾವದಿಂದ ರಚನೆ ಮಾಡಿದ್ರು, ಕೀರ್ತನೆ ಅಂತಾನೆ ಹಾಡಿದ್ರು ಕೀರ್ತನಾ ಶೈಲಿಯಲ್ಲಿಯೂ ಕೂಡ ಅದು ಹೋಗ್ತದೆ. ಹೌದು, ಬರೇ ಭಾವಗೀತೆ ಅಂತ ಹೇಳಿದ್ರು ಹೋಗ್ತದೆ. ಆ ರೀತಿಯಾಗಿ ಪುರಂದರದಾಸರ ಬರೆದಂತಹ ಕೃತಿಗಳನ್ನ ನೋಡುತ್ತೇವಲ್ಲ. ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಇದನ್ನ ನಾವು ನೋಡಿದ್ರೆ ಆ ರಾಮನ ಹಠ ಅಥವಾ ರಾಮನ ಆಟ, ಅದರ ಬಗ್ಗೆ ಆ ಒಂದು ಕಲ್ಪನೆಯಿಂದ ಅಲ್ಲಿಯ ವಿಚಾರಗಳನ್ನ ಭಕ್ತಿ ಉದ್ರೇಕಗೊಳ್ಳುವಂತೆ ಪುರಂದರದಾಸರು ಬರೆದದ್ದು. ಅದೇ ನಿಟ್ಟಿನಲ್ಲಿ ಇಲ್ಲಿ ನಾವು ನೋಡಿದರೆ ಅದು ಕೀರ್ತನಾ ಶೈಲಿಯನ್ನ ಮೀರದೆ ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲ, ದೇವರೇ ದೇವರಿಗೆ ಆಣೆ ಹಾಕ್ದಂಗ. ದೇವರೇ ದೇವರಿಗೆ ಆಣೆ ಹಾಕಿ, ತುಂಬಾ ಸುಂದರವಾದ ಮಾತು. ದೇವರೇ ದೇವರಿಗೆ ಆಣೆ ಹಾಕಿದಂತೆ ಆ ತಾಯಿ ಮತ್ತು ಮಗನ ಮಧ್ಯದಲ್ಲಿ ಇರುವಂತಹ ಒಂದು ಸಂಬಂಧ, ಆ ಒಂದು ಮಗುವಿನ ತುಂಟಾಟ, ತಾಯಿ ಅದಕ್ಕೆ ಹೇಳುವಂತಹ ಮಾತು, ಈ ಒಂದು ಪ್ರಸಂಗದ ವರ್ಣನೆ ಕೀರ್ತನ, ನೀವು ಹೇಳ್ದಂಗ ಕೀರ್ತನಾ ಶೈಲಿಯನ್ನ ಮೀರಲಾರದೆ ದಾಸರ ಶೈಲಿಯನ್ನ ಅದರ ಒಂದು ಛಾಪ್ ಮೂಡುವಂತೆ ಅಷ್ಟೇ ಸುಂದರವಾಗಿ ಅದನ್ನು ಬರೆದದ್ದು. ಇದು ಅನುವಾದ ಸಾಹಿತ್ಯ. ಅದರ ಅನುವಾದ ಅಂತ ಗೊತ್ತಿಲ್ಲದಂತೆ ಇವತ್ತು ಪ್ರಖ್ಯಾತ ಆಗಿದೆ. ಅಷ್ಟು ಸುಂದರವಾದದ್ದು. ನಾನು ಇನ್ನಾಗಿ ಹೇಳಿದ್ನಲ್ಲ, ಋತು ಸಂಹಾರ ಕಾಳಿದಾಸನ ವಿಚಾರದಲ್ಲಿ ಋತು ವಿಲಾಸ ಅಷ್ಟೇ ಸುಂದರವಾದದ್ದು. ಈ ಪದ್ಯದ ವಿಚಾರವನ್ನು ತೆಗೆದುಕೊಂಡ್ರು ಅಷ್ಟೇ ಅನುವಾದ ಸುಂದರ. ಅದಕ್ಕೆ ಅವರಿಗೆ ಅನುವಾದ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂದಿದೆ. ಮಕ್ಕಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜೊತೆಗೆ ಅನುವಾದದ ವಿಚಾರದಲ್ಲಿಯೂ ಕೂಡ ಅವರಿಗೆ ಪ್ರಶಸ್ತಿ ಬಂದಿದೆ. ನಾವು ಹೀಗೆ ಆ ಮಗುವಿನ ಆಟದ ಒಂದು ಫೇಸ್, ತಾಯಿಯ ಜೊತೆಗೆ ಅದು ಒಂದು 3 ವರ್ಷವೋ 5 ವರ್ಷವೋ ಆ ಸಮಯದಲ್ಲಿ ಮಗು ತಾಯಿಯ ಜೊತೆಗೆ ಒಂದು ತುಂಟಾಟ ಮಾಡುವಂತಹ ಪ್ರಸಂಗ, ಅದು ಅಷ್ಟು ಚಂದ. ಅದರ ಪ್ರಸಂಗ, ಆ ಫೇಸ್ ಅನ್ನ ವರ್ಣನ ಮಾಡಿದ್ದವರು. ನನಗ ಒಂದು ಫೇಜದ ವರ್ಣನ ಅಂತ ನೋಡಿದಾಗ ಯಶಸ್ವಿಯವರ ಸಾಹಿತ್ಯದ ಹುಚ್ಚು ಕೋಡಿ ಮನಸ್ಸು, ಇದು ಈ ಟೀನೇಜರ್ಸ್ಗಳ ಬಗ್ಗೆ ಒಂದು ಆಗತಾನೆ ಒಂದು ಯೌವನಕ್ಕೆ ಬಂದಿರುವ ತರುಣಿ, ಅವಳಲ್ಲಿ ಆಗುವ ವಿಕಾರಗಳು, ಅವಳಲ್ಲಿ ಆಗುವ ಬದಲಾವಣೆಗಳು ಇಷ್ಟು ಸುಂದರವಾಗಿ ಅದರ ವರ್ಣನ ಮಾಡಿದ್ದಾರೆ. ಈಗಿನ ಜನ ಸೆನ್ಸೇಷನ್ಸ್ ಅಂತ ಕರೀತಾರೆ, ಅವ್ರ ಕಡೆ ಅವರು ಅವಾಗೆ ಅಷ್ಟು ಸುಂದರವಾಗಿ ಆ 16ರ ವಯಸ್ಸಿನ ಒಬ್ಬ ತರುಣಿಯಲ್ಲಿ ಆಗುವ ಬದಲಾವಣೆಗಳನ್ನ, ಅದನ್ನ ಯಾವುದೋ ಒಂದು ಅಸಭ್ಯ ರೀತಿಯಲ್ಲಿ ಎಲ್ಲೂ ಅಶ್ಲೀಲತೆ ಇರೋ ಸುಮೋರ್ಸ್ ಆಗುದಿಲ್ಲ. ಅದನ್ನು ನೋಡುವಾಗ ಇದು ಹೌದು, ಹಿಂಗೆ ಇದು ಈ ರೀತಿಯಾಗಿ
ನಮ್ಮ ಮನೆಯಲ್ಲಿ ನಮ್ಮ ತಂಗಿ, ನಮ್ಮ ಅಕ್ಕ ಆ ತಾರುಣ್ಯಕ್ಕೆ ಬಂದಾಗ ಈ ವಿಕೃತಿಗಳನ್ನು, ಈ ವಿಕೃತಿ ಅಂತಂದ್ರೆ ಬದಲಾವಣೆಗಳನ್ನು ನಾವು ನೋಡುತ್ತೇವೆ. ವಿಕೃತಿ ಅಂದ್ರೆ ಮತ್ತೆ ಬೇರೆ ಅರ್ಥ ಅಲ್ಲ, ವಿಚಿತ್ರ ಭಾವನೆಗಳನ್ನು ಆ ಒಂದು ವಯಸ್ಸಿನ ಪ್ರಭಾವದಿಂದ ಅವರಲ್ಲಿ ನೋಡುತ್ತೇವೆ. ಇದರ ಅರ್ಥ ಅಶ್ಲೀಲತೆ ಇಲ್ಲ. ನಾನು ಅದನ್ನು ಓದ್ತಾ ಇದ್ದೆ. ಮಾತು ಮಾತಿಗೇಕೋ ನಗು, ಮಾತು ಮಾತಿಗೇಕೋ ನಗು, ಮರುಘಡಿಗೆ ಮೌನ. ಯಾಕೋ ಮಾತು ಮಾತಿಗೆ ಏನೋ ಮಾತಾಡ್ತಾ ಇರ್ತಾರೆ, ಸುಮ್ಮನೆ ನಗ್ತಾ ಇರ್ತಾರೆ, ಯಾರೋ ಅದನ್ನ ಗೊತ್ತಿಡಿದ್ರು ಅನ್ನೋದಕ್ಕೆ ಮತ್ತೆ ಪಟ್ನೆ ಮೌನವಾಗಿ ಬಿಡುತ್ತಾರೆ. ಇದು ಆ ತಾರುಣ್ಯದ ಘಟ್ಟದಲ್ಲಿ ಆಗುವ ಒಂದು ವೈಚಿತ್ರ್ಯ, ಅದು ಪ್ರಕೃತಿಯ ವೈಚಿತ್ರ್ಯ. ಅದು ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಕನ್ನಡಿಯ ಮುಂದೆ ಒಂದಿಷ್ಟು ಹೊತ್ತು ನಿಲ್ತಾರೆ, ಅಲ್ಲಿ ಅವರಿಗೆ ಆಗುವ ಭಾವನೆ ಅದೇ ದೊಡ್ಡದಾದಂತಹ ಕವನ, ಆದರೆ ಅದನ್ನು ಬರೆದಿಲ್ಲ ಅಷ್ಟೇ. ಇಷ್ಟು ಸುಂದರವಾಗಿ ಆ ಘಟ್ಟದ ವರ್ಣನೆಯನ್ನು ನೀವು ಆ ಪ್ರತಿ ಒಂದೊಂದು ನುಡಿಗಳನ್ನು ನಾವು ನೋಡುತ್ತಾ ಹೋದ್ರೆ ಆ ತರುಣಿಯಲ್ಲಿ ಆಗುವ ವಿಚಿತ್ರವಾದ ಒಂದು ಚೇಂಜಸ್ಗಳನ್ನ ಅಶ್ಲೀಲತೆಯನ್ನು ತೋರಿಸದೆ ಅಷ್ಟು ಸುಂದರವಾಗಿ ಸಭ್ಯವಾಗಿ ವರ್ಣನ ಮಾಡಿದಂತ ಒಂದು ರೀತಿ ಶಿಕ್ಷಣ ಕೊಟ್ಟಂಗ ಎಲ್ಲರಿಗೂ, ದೊಡ್ಡವರಿಗೂ ಸಣ್ಣವರಿಗೂ ಆ ಏಜ್ದಲ್ಲಿರೋರಿಗೂ. ನಾವು ಅದನ್ನ ಬೇರೆ ರೀತಿಯಿಂದ ಗ್ರಹಿಸ್ತಿರ್ತೀವಿ, ಯಾಕಂದ್ರೆ ನಮಗೂ ಅದ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ. ಈ ರೀತಿಯಾಗಿ ಆದ್ರೂ ಅವರಿಗೆ ಜ್ಞಾನವನ್ನು ಕೊಡೋಣ ಅನ್ನೋ ರೀತಿಯಿಂದಲೂ ನೋಡ್ಬೋದು ಇದನ್ನು. ಅಂದ್ರೆ ಬಹಳಷ್ಟು ಜನ ಸ್ವಲ್ಪ ಸಂಕೋಚ ಮಾಡುತ್ತಿರ್ತಾರೆ, ಅಥವಾ ಏನೋ ಈ ಬದಲಾವಣೆಗಳನ್ನ ಗುರುತಿಸ್ತಾ ಇರೋದಿಲ್ಲ. ಇದು ಹಿಂಗಿದ್ಲು ಹಿಂಗ್ಯಾಕಾದ್ಲು ಅಂತ ನೆಗೆಟಿವ್ ಮೋಡದಿಂದ ತಗೊಳ್ತಾ ಇರ್ತಾರೆ. ಇದೊಂದು ಪ್ರಕೃತಿಯ ವೈಚಿತ್ರ್ಯ ಅಂತ ತೋರಿಸುವಂತಹ ಕೃತಿ. ಹಿಂಗೆ ಫೇಸಸ್ಗಳನ್ನು ವರ್ಣನ ಮಾಡೋದು ಯಶಸ್ವಿ ಅವರ ಕೃತಿಗಳಲ್ಲಿ ನಾವು ನೋಡುತ್ತೇವೆ. ಕಾದಂಬರಿಗಳನ್ನು ಸಾಕಷ್ಟು, ಅಂದರೆ ಈ ಗದ್ಯ ರೂಪದ ಸಾಹಿತ್ಯವನ್ನು ಕೂಡ ಸಾಕಷ್ಟು ಬರೆದಿದ್ದಾರೆ. ಅದನ್ನು ನಾವು ಚರ್ಚಾ ಮಾಡ್ತಾ ಕೂತ್ರೆ ಬಹಳ ದೊಡ್ಡ ವಿಡಿಯೋಗಳನ್ನೇ ನಾವು ಮಾಡಬೇಕಾಗ್ತದೆ. ಗದ್ಯ ಸಾಹಿತ್ಯ ಆಯಿತು, ಮುಖ್ಯವಾಗಿ ಭಾವಕಾವ್ಯ ಅಥವಾ ಕವನ ಸಾಹಿತ್ಯ, ಸಂಕಲನಗಳು, ಶೀರ್ಷಿಕೆ ಗೀತೆಗಳು. ನಾವು ಅದರ ಬಗ್ಗೆ ಮಾತಾಡೋದನ್ನ KSN ಅವರು ಆದ್ಮೇಲೆ, KSN ಅವರು ಬರೆದ ಆದ್ಮೇಲೆ ಪಾಸಿಂಗ್ ದ ಬೇಟನ್ ಅಂತ ಹೇಳ್ತಾರಲ್ಲ, ಶೀರ್ಷಿಕೆ ಗೀತೆಗಳನ್ನ ಅದೇ ಒಂದು ವರ್ಷ, 2 ವರ್ಷ, 3 ವರ್ಷಗಳ ಕಾಲ ನಡೆಯುವಂತಹ ಒಂದು ಧಾರಾವಾಹಿಯನ್ನು, ಕಥೆಗಳು ಪೂಣಿಸ್ತಾ ಹೋಗುವಂತದ್ದನ್ನ 3 ವರ್ಷಕ್ಕಿಂತ ಮುಂಚೆನೆ ಶೀರ್ಷಿಕೆ ಗೀತೆಯನ್ನು ಬರಿಬೇಕು, ಇಡೀ ಕಥೆಯ ಸಾರವನ್ನ ಹಿಡಿದಿಟ್ಕೊಳ್ಳಿಕ್ಕೆ. ಯಾಕೆ ಇವ್ರ ಕಡೆಯಿಂದ ಅದು ಸಾಧ್ಯ ಆಗ್ತಂತಂದ್ರೆ, ನಾವು ಹೇಳಿದ್ರ ನಮ್ಮ ಜೀವನದಲ್ಲಿ ನಡೆದ ವಿವಿಧ ಘಟನೆಗಳಿಗೆ ಇವರು ಬರೆದಂತ ವಿವಿಧ ಪಂಕ್ತಿಗಳನ್ನು ಹೆಂಗೆ ನಾವು ಕನೆಕ್ಟ್ ಮಾಡ್ಕೋತೀವಿ, ಹಂಗ ಒಂದು ಸಲ ಕಥೆಯನ್ನು ಓದಿದ ಮೇಲೆ ಈ ಕಥೆಯ ಪಕ್ಕಳೆಗಳು ಯಾವ ರೀತಿಯಾಗಿ ಅರಳಿ ಯಾವ ರೀತಿ ಹೂವಾಗ್ತಾ ಅನ್ನುವ ಗ್ರಹಿಕೆ ಅವರಿಗೆ ಸಿಕ್ಬಿಟ್ಟಿರ್ತದೆ. ಹಿಂಗಾಗಿ ಅವ್ರು ಬರೆದಂತ ಒಂದು 7-8 ಸಾಲುಗಳು 3 ವರ್ಷದ ನಂತರ ಧಾರಾವಾಹಿಯಲ್ಲಿ ನಡೆಯುತ್ತಿರುವ ಘಟನೆಗಳಿಗೂ ಕೂಡ ಕನೆಕ್ಟ್ ಆಗ್ಕೋತ ಹೋಗಿ ಬರೀತಾರೆ. 3 ವರ್ಷದ ನಂತರ ಅಂತ ಒಂದು, ಇವತ್ತಿಗೆ 3 ವರ್ಷ ಆಗಿ ಹೋಗಿರುತ್ತದೆ, ಎಷ್ಟೋ ವರ್ಷಗಳಾಗಿವೆ. ಇವತ್ತ ಆ ಸೀರಿಯಲ್ ಅನ್ನ ನಾವು ಹೊಳ್ಳೆ ನೋಡಿದಾಗ ಆ ಶೀರ್ಷಿಕೆ ಗೀತ ಬಂತು ಅಂತಂದ್ರೆ ಅದಕ್ಕೆ ಇದಕ್ಕೆ ಹೊಂದಾಣಿಕೆ ಆಗಿದೆ ಅಂತ ಇವತ್ತು ಅನ್ನೋದು ಪ್ರಸ್ತುತದ ಅದು ಧಾರಾವಾಹಿ ನೆಲೆಗಟ್ಟಿನಲ್ಲಿ ಅಷ್ಟೇ ಮಾತಾಡಿದೆ ನಾನು. ಧಾರಾವಾಹಿ ಹೊರತುಪಡಿಸಿ ಬರೀ ಎಷ್ಟೋ ಅದೊಂದು ರಚನೆ ಅವರದೇ ರಚನೆ ಆಗುದು, ಅದಕ್ಕಾಗಿ ಬರೆದಿದ್ರಷ್ಟೇ. ಅದಕ್ಕೋಸ್ಕರ ಬರೆದಿದ್ದಂತಂದ್ರೆ ಅದು ಎಲ್ಲರಿಗೂ ಅಪ್ಲೈ ಆಗ್ಬೇಕಂತೇನಿಲ್ಲ. ಅದು ನೀವು ಓದ್ತಾ ಹೋದಂಗೆ, ಅದನ್ನ ನೀವು ಕೇಳ್ತಾ ಹೋದಂಗೆ ಯಾವ ರೀತಿಯಾಗಿ ಧಾರಾವಾಹಿಯು ಕೂಡ ಪ್ರಸ್ತುತ ಘಟನೆಗಳಿಗೆ ಕನೆಕ್ಟ್ ಹಾಕೋತ ಹೋಗ್ತಾ ಒಳ್ಳೆಯ ಧಾರಾವಾಹಿಗಳು, ಕೆಲವೊಂದಿಷ್ಟು ಬೆಳವಣಿಗೆಯಷ್ಟು ಮಾತ್ರ ಅವಕ್ಕೆಲ್ಲವೂ ಇವರು, ಅದು ಬಹಳ ದೊಡ್ಡದಾದಂತ ಟಾಸ್ಕ್ ಅದು ಶೀರ್ಷಿಕೆ ಗೀತೆಯನ್ನು. ಒಂದೇ ಶಬ್ದ ಅದನ್ನ 3 ವರ್ಷ ಅವ್ರ ಮುಂದೆ ಹೇಳಬೇಕು. ಆ ಒಂದು ಶಬ್ದದಿಂದ 3 ವರ್ಷ ಹೇಳೋದನ್ನ ಅಥವಾ 4 ವರ್ಷ ಹೇಳೋದನ್ನ ಗ್ರಹಿಸಿ ಒಂದು 3-4 ನುಡಿಗಳಲ್ಲಿ ಅವ್ರು ಹೇಳಬೇಕು ಅಂತಂದ್ರೆ, ಮತ್ತೆ ಅಷ್ಟೇ ಪ್ರಸ್ತುತವಾಗಿ ಅದನ್ನ ಇಡಬೇಕು ಅಂತಂದ್ರೆ ಅದಕ್ಕೊಂದು ಅಧ್ಯಾತ್ಮದ ಸ್ಪರ್ಶ ಕೊಡಬೇಕು. ಅದೊಂದು ಮುಂಡಿಗೆ ರೀತಿಯಲ್ಲಿ ಬರೀತಾರಲ್ಲ ಅವರು, ಅಗ್ನಿಯಿಂದ ಎತ್ತ ಬೆಳಕು ಮಗಳು ಜಾನಕಿ ಅಂತ ಬರೆಯುವಾಗ ಅದು ಒಪ್ಪದೇ ಇರ್ಲಿಕ್ಕೆ ಆಗುದಿಲ್ಲ. ಯಾರ ಬಗ್ಗೆ ಜಾನಕಿ ಅಂತ ಜಾನಕಿಯನ್ನು ಹೋಲಿಸಿದ್ರು ಅದು ಸತ್ಯವಾಗಿ ಅನಿಸ್ತದೆ, ಇಲ್ಲಿ ಬರುವಂತವನ್ನು ಹೋಲಿಸಿದ್ರು ಸತ್ಯವಾಗಿ ಅನಿಸ್ತದೆ. ನಮ್ಮ ದೈನಂದಿನಲ್ಲಿ ಕಾಣುವಂತ ಆ ಜಾನಕಿಯನ್ನು ಹೋಲುವಂತವ್ರು ನೋಡಿದ್ರು ಅದು ಸತ್ಯವಾಗಿ ಕಾಣಿಸ್ತದೆ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ. ಆ ಮರದ ವಿಚಾರವನ್ನ ಹೇಳುವಾಗ ಅಲ್ಲಿ ಮಣ್ಣನ್ನ ತಿಂದು ಹಣ್ಣು ಕೊಡುತ್ತದೆ ಅಂತಂದ್ರೆ ಇದು ತಾಯಿ ಹೃದಯ ಅಂತ ಆ ಮರಕ್ಕೆ ಹೇಳಿದ್ದು.
ಇವೆಲ್ಲ ಇವತ್ತಿಗೂ ಪ್ರಸ್ತುತ. ನೀವು ಹೇಳ್ದಂಗೆ KSN ಅವರು ಕೆಲವು ಸಂದರ್ಭದಲ್ಲಿ ನಾವು ಕಂಬಾರರ ಕೃತಿಗಳನ್ನು ಕೂಡ ಮೂಡಲ ಮನೆಯ ಆ ಧಾರಾವಾಹಿಯ ಬಗ್ಗೆ, ರೆಂಬೆ ಕೊಂಬಿಯ ಮೇಲೆ, ಅಲ್ಲಿ ಕೆಲವು ಶೀರ್ಷಿಕೆ ಗೀತೆಗಳನ್ನು ಅಂಥವುದನ್ನು ನೋಡುತ್ತೇವೆ. ಅದನ್ನ ಕಂಟಿನ್ಯೂಯೇಷನ್, ಆ ಲೆಗಸಿಯನ್ನು ಕಂಟಿನ್ಯೂ ಮಾಡಿದ್ದು HS ವೆಂಕಟೇಶ್ ಮೂರ್ತಿ ಅಂದರೆ KSN ಅವರ ಏನು ಒಂದು ಪರಂಪರಾ ಶುರು ಮಾಡಿದರು ಅದನ್ನು ಕಂಟಿನ್ಯೂ ಮಾಡಿದ್ದು HS ವೆಂಕಟೇಶ್ ಮೂರ್ತಿಯವರು ಅಂತ ನಾವು ಹೇಳಬಹುದು. ಹೀಗೆ ಒಂದಲ್ಲ ಎರಡಲ್ಲ, ನಾನು ಹೇಳಿದ್ನಲ್ಲ, ಬೇಂದ್ರೆಯವರಿಗೆ ಇವರಿಗೆ ಹೋಲಿಕೆ ಅಂದರೆ ಎಲ್ಲ ಸಾಹಿತ್ಯದ ಪ್ರಕಾರಗಳನ್ನು ಸ್ಪರ್ಶ ಮಾಡಿಕೊಂಡಿದ್ದಾರೆ. ಅಂತಹ ಒಬ್ಬ ಕವಿಯನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಇಂತಹ ಕವಿ ಮತ್ತೊಮ್ಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ನ ಭವಿಷ್ಯತಿ ಅಂತ ಹೇಳಲಿಕ್ಕೆ ರಿಸ್ಟ್ರಿಕ್ಷನ್ಸ್ಗಳಿದ್ರು ಅದನ್ನು ಹೇಳಬಹುದು ನನಗನ್ನಿಸ್ತದೆ. ಯಾಕಂದ್ರೆ ಇಂತಹದ್ದೇ ಕವಿ ಮುಂದೆ ಬರಲಿಕ್ಕೆ ಕಷ್ಟ ಅಂತ ನನಗನ್ನಿಸ್ತದೆ. ಏನೋ ದೇವರು ಕೊಡಬೇಕು, ಅಂತಹ ಕವಿ ಮತ್ತೆ ಸಾಹಿತ್ಯ ಲೋಕಕ್ಕೆ ಬರಬೇಕು, ಅಂತಹ ಕೃತಿಯನ್ನ ರಚನೆ ಮಾಡಬೇಕು. ಪೀಳಿಗೆಗಳು ದಾಟಿ ಬರ್ಬೋದು. ಅದೇ ಹೇಳಿದಲ್ಲ, ಅಭಿನವ ಕಾಳಿದಾಸ ಹುಟ್ಟಿದಂಗ ಮುಂದೆ ಹುಟ್ಟಬಹುದು. ಅದಕ್ಕೆ ಪೀಳಿಗೆಗಳು ಹೋಗ್ಬೇಕು. ಆದ್ರೆ ಅಂತೂ ನಮ್ಮ ಒಂದು ಎರಾದೊಳಗೆ ಇವರಂತಹ ಕವಿ ಮತ್ತೆ ಮುಂದೆ ಇಂತಹ ಕವಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎರಾದೊಳಗೆ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಪೀಳಿಗೆಗಳ ದಾಟಿದ ಮೇಲೆ ನೀವು ಹೇಳದಂಗೆ ಬರ್ಬೋದು. ಅಂತಹ ಕವಿಯನ್ನ ಹೊಂದಿದಂತಹ ನಾವು ಅಂದ್ರೆ ಸಾಹಿತ್ಯ ಲೋಕ ಇದು ಧನ್ಯ ಅಂತ ನಾವು ಹೇಳಬಹುದು. ಅವರ ಕೃತಿಗಳನ್ನ ನಾವು ಓದಿ ಆ ಸಂಕೇತಗಳನ್ನ ತಿಳಿದುಕೊಂಡ್ರೆ ಅದರಿಂದ ಆಗುವ ಆನಂದವೇ ಅವರಿಗೆ ನಾವು ಸಲ್ಲಿಸುವಂತಹ ಪುಷ್ಪ. ಏನಂದ್ರೆ ತಮಸೋಮ ಜ್ಯೋತಿರ್ಗಮಯ ಅಂತ ನಾವು ಪ್ರತಿ ಸಲ ಬಳಸುವ ಹಾಗೆ ಇದೇ ಒಂದು ನೆಲೆಗಟ್ಟಿನಲ್ಲಿ ಅವರು ಲೈನ್ಗಳನ್ನು ಬರೆದಾರ. ಅದು ಎಲ್ಲದಕ್ಕೂ ಅಪ್ಲೈ ಆಗೋದು ಹೋಗ್ತದೆ. ಇರುಳ ವಿರುದ್ಧ ಬೆಳಕಿನ ಯುದ್ಧ, ಕೊನೆಗಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ ಅಂತ ಬದುಕಿಗೆ ಕೊಟ್ಟಂತ ಅತ್ಯಂತ ಒಳ್ಳೆ ಉಪದೇಶ ಇದೆ. ನಿಮಗೆ ಹಗರನೂ ಆಗ್ಬೇಕು, ದುಃಖಗಳನ್ನ ಬಿಚ್ಚಿ ಮಳೆಯಾದಂತೆ ಹಗರನೂ ಆದ್ರೂ ಮರಳಿ ದುಃಖವನ್ನು ತಡೆದುಕೊಳ್ಳುವಂತ ಶಕ್ತಿ ನಾವು ಪಡ್ಕೊಳ್ಳುತ್ತಾ ಹೋಗ್ಬೇಕು. ಆ ರೀತಿಯಾದಂತಹ ನಮ್ಮ ಪ್ರೇರಣೆ ಇರಬೇಕು, ಆ ರೀತಿಯಾದ ಭಕ್ತಿ ಇರಬೇಕು. ಹಾಗೆ ನಾವು ಕೂಡ ಈ ಮಂಥನ ಅವರ ಕುರಿತಾದಂತಹ ಚರ್ಚೆಗಳು ಕೂಡ ಮತ್ತೆ 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 ಇರುಳುಗಳು ಹಗಲು ಬಂದಂತೆ ಮಾಡ್ತಾ 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 ಮರೆವಿಲ್ಲದಂತೆ, ಸುಸ್ತಾಗದಂತೆ ನಾವು ಇದರ ವ್ಯಾಖ್ಯಾನಗಳನ್ನ, ಚಿಂತನೆಗಳನ್ನ ಅಥವಾ ಸುಮ್ಮನೆ ಓದು ಮಾಡ್ತಾ ಹೋದರೂ ಕೂಡ ಇದು ಸಾರಸ್ವತ ಬಳಗಕ್ಕೆ, ಆ ಒಂದು ಹಿರಿಯ ಚೇತನಕ್ಕೆ ನಮ್ಮ ಕಡೆಯಿಂದ ಸಲ್ಲಿಸಬಹುದಾದಂಥ ಅಲ್ಪವಾದಂತಹ ಕಾಣಿಕೆ ಅಥವಾ ಒಂದು ನಮನ ಅಂತ ನಾವು ಗ್ರಹಿಸಬಹುದು. ಅದೇ ನಾನು ಹೇಳಿದ್ನಲ್ಲ, ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಒಡನಾಟ ಇವರ ಬಗ್ಗೆ ಏನು ಅಂತ. ಒಡನಾಟ ಅದು ಕೇವಲ ಮುಖತಃ ಅವರನ್ನ ಭೇಟಿಯಾಗಿ ಅವರ ಜೊತೆಗೆ ಮಾತನಾಡಿಸಿದ್ರೆ ಅಲ್ಲ, ಅವರ ಕೃತಿಗಳ ಜೊತೆಗೆ ಮಾತನಾಡಿಸಿದ್ರು ಅದನ್ನು ಒಡನಾಟ. ಅವರ ಜೊತೆಗೆ ನಾವೆಲ್ಲ ಒಡನಾಟ ಬೆಳೆಸ್ಕೊಳ್ಬೇಕು ಅಂದ್ರೆ ಈಗ ಭೌತಿಕವಾಗಿ ಅವರು ಮರೆಯಾಗಿದ್ದಾರೆ, ಹೀಗಾಗಿ ಅವರ ಜೊತೆಗೆ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನೂ ಕೂಡ ನಾವು ಅವ್ರ ಜೊತೆಗೆ ಮಾತನಾಡಬೇಕು ಅಂದ್ರೆ ಅವರ ಕೃತಿಗಳನ್ನು ನಾವು ನೋಡಬೇಕು, ಓದಬೇಕು. ಅಂತಹ ಒಡನಾಟ ನಮ್ಮ ಜೊತೆಗೆ ಯಾವತ್ತಿಗೂ ಇರಲಿ ಅಂತ ನಮ್ಮ ಪ್ರಾರ್ಥನೆ. ಅವರ ಕೃತಿಗಳು ಸಾರ್ವಕಾಲಿಕ, ಅದು ನಮ್ಮ ಜೀವನದಲ್ಲಿ ಯಾವತ್ತಿಗೂ ಕೂಡ ಅದನ್ನ ನಾವು ಮೈಗೂಡುವಂತೆ, ನಮಗೆ ಅದರಲ್ಲಿ ಅಭಿರುಚಿ ಇರುವಂತೆ ಆಗಲಿ ಅಂತ ಪ್ರಾರ್ಥನೆಯನ್ನು ನಾವು ಮಾಡೋಣ. ನಮಗೂ ಅವರಿಗೂ ಶ್ರೀರಂಗವರೇ ಒಂದು ಸಾಮ್ಯ ಇದೆ. ನಾನದನ್ನ ಅವರು ತೀರ್ಕೊಂಡಾಗ ಮರುದಿನ ಅವರ ಪೇಪರ್ನಲ್ಲಿ ಅವರ ಬಗ್ಗೆ ಬರೆದಾಗ ನಾನು ನೋಡ್ತಾ ಇದ್ದೆ. ನಮ್ಮಿಬ್ಬರಿಗೂ ಮತ್ತು ಅವರಿಗೊಂದು ಒಡನಾಟ ಇದೆ. ಏನು ಒಡನಾಟ ಅಂತಂದ್ರೆ ನಾವು ಅವರನ್ನು ಭೇಟಿಯಾಗಿಲ್ಲ, ಆದರೂ ನಮಗೂ ಅವರಿಗೂ ಒಂದು ಸಾಮ್ಯ ಅಥವಾ ಒಂದು ಒಡನಾಟ ಇದೆ. ಏನು ಅಂತಂದ್ರೆ ಅವರು ಕೂಡ ಕಾರ್ಯನಿರ್ವಹಿಸಿದಂತಹದ್ದು ಒಬ್ಬ ಲೆಕ್ಚರರ್ ಆಗಿ, ಒಬ್ಬ ಪ್ರೊಫೆಸರ್ ಆಗಿ ಸೆಂಟ್ ಜೋಸೆಫ್ ಕಾಲೇಜ್ ಅನ್ನುವಂತಹ ಒಂದು ಕಾಲೇಜ್ನಲ್ಲಿ ನಾವು ಇಬ್ರು ಕೂಡ ಇವತ್ತು ವರ್ಕ್ ಮಾಡ್ತಾ ಇರೋದು. ಅದೇ ಹೆಸರಿನ ಮತ್ತೊಂದು ಸಂಸ್ಥೆಯಲ್ಲಿ, ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಹೆಸರಿನಲ್ಲಿ ಒಂದು ಒಡನಾಟ ನಮಗೆ ಮತ್ತೆ ಅವರಿಗೆ ಇದೆ. ಅಂತಹ ಹಿರಿಯ ಚೇತನರು, ಹಿರಿಯ ಕವಿಗಳು, ಎಷ್ಟು ಅವರ ಬಗ್ಗೆ ಮಾತನಾಡಿದ್ರೂ ಕಮ್ಮಿ. ಅವರ ಸಾಹಿತ್ಯವನ್ನ ಎಷ್ಟು ನಾವು ಅದನ್ನ ಆನಂದಿಸಿದರೂ ಇನ್ನೂ ಬೇಕು ಬೇಕು ಅನ್ನುವಂತಹ ಭಾವನೆ ಬರ್ತದೆ. ಅಂತಹ ಕವಿಗಳ ಅಗಲಿಕೆ ನಮ್ಮೆಲ್ಲರಿಗೂ ನೋವು ತಂದಿದೆ.
ಆ ನೋವನ್ನು ಅವರ ಕೃತಿಗಳು ಮರೆಸಲಿ ಅಂತ ನಮ್ಮ ಪ್ರಾರ್ಥನೆ ಇದೆ. ನಾಳೆ ಅವರ ಅಂದರೆ ಜೂನ್ 23ನೇ ತಾರೀಕಿಗೆ ಅವರ ಹುಟ್ಟಿದ ದಿನ. ಈ ವರ್ಷದ ಅವರ ಹುಟ್ಟಿದ ದಿನ ಅವರು ಇಲ್ಲ, ಭೌತಿಕವಾಗಿ ಅವರು ಮರೆಯಾಗಿದ್ದರೂ ಕೂಡ ಅವರ ಕೃತಿಗಳಲ್ಲಿ ಅವರಿದ್ದಾರೆ. ಆ ಕೃತಿಗಳ ಮೂಲಕವಾಗಿ ಅವರಿಗೆ ಜನ್ಮದಿನದ ನಮನಗಳನ್ನು ನಾವೆಲ್ಲರೂ ಸೇರಿ ಸಲ್ಲಿಸೋಣ. ಕವಿ ಕಮಂಡಲು ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ನಾವಿಬ್ಬರು ಹಾಗೂ ಇರುವಂತಹ ಅನೇಕ ಸಾಹಿತ್ಯ ಆಸಕ್ತರ ಪರವಾಗಿ ಆ ಅಗಲಿದ ಚೇತನಕ್ಕೆ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.